ಆದರೆ ಆ ಕಾಲಕ್ಕೆ ಮಹಿಳೆಯರಿಗೆ, ಅದರಲ್ಲೂ ಯಕ್ಷಗಾನದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಇರಲಿಲ್ಲ. ಮನೆಯಲ್ಲಿ ನೋಡುವುದಕ್ಕೆ ಹೋದ್ರು ಬೈತಾ ಇದ್ರು. ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಹೋಗುವುದು. ಹಾಗಾಗಿ 18 ವರ್ಷಕ್ಕೆ ನನಗೆ ಮದುವೆ, 20 ವರ್ಷಕ್ಕೆ ಮಗ ಹುಟ್ಟಿದ್ದಾನೆ, ಇನ್ನು 25 ವರ್ಷಕ್ಕೆ ಮಗಳು. ನಮ್ಮ ದೇಶದ ಒಂದು ಸುಸಂಸ್ಕೃತವಾದ ಒಂದು ಹೆಮ್ಮೆಯ ಕಲೆ, ಶ್ರೀಮಂತವಾದ ಕಲೆ ಯಕ್ಷಗಾನ. ಇಂತಹ ಯಕ್ಷಗಾನವನ್ನ ನಾವು ಇನ್ನೊಂದು ದೇಶ, ಅದು ಜಗತ್ತಿನ ದೊಡ್ಡಣ್ಣ ಎನಿಸಿಕೊಂಡಂತಹ ಅಮೆರಿಕಾದಲ್ಲಿ ನಾವು ಪ್ರಯೋಗ ಮಾಡುವಂತಹ ಅವಕಾಶ ಹೋಗಲೇಬೇಕು, ಅನಿವಾರ್ಯ. ಆಗ ಆಚೀಚೆ ಇದ್ದವರು ಸುಮ್ಮನೆ ಇರುವುದಿಲ್ಲ, ಏನಾದ್ರೂ ಒಂದ್ ಮಾತು ಹೇಳ್ತಾರೆ, ಅದನ್ನ ಎದುರಿಸಲೇಬೇಕು. ಅದು ನಮ್ಮ ತಾಯಿ, ಅವರ ತಾಯಿ ಅಡುಗೆ ಮನೆಯ 4 ಗೋಡೆಯಲ್ಲೇ ತನ್ನ ಜೀವನವನ್ನ ಮುಗಿಸಿ ಹೋಗಿದ್ದಾರಂತೆ. ಅವ್ರು ಹೇಳಿದ್ದು, ಜಗಲಿಗೆ ಬರುವಷ್ಟು ಸ್ವಾತಂತ್ರ್ಯ ಇಲ್ಲ ಆಗ ಆ ಕಾಲಕ್ಕೆ. ಆಮೇಲೆ ತನ್ನ ಹೆಂಡತಿ, ಅವರು ಇಲ್ಲಂತೆ, ಅವರು ಅಡಿಗೆ ಮನೆಯಿಂದ ಜಗಲಿಗೆ ಬರುವಷ್ಟು ಸ್ವಾತಂತ್ರ್ಯ ಇತ್ತು ಅವರಿಗೆ. ಜಗುಲಿಗೆ ಬಂದು ಸೋಫಾದ ಮೇಲೆ ಕುಳಿತುಕೊಳ್ತಾ ಇರುವಷ್ಟು ಸ್ವಾತಂತ್ರ್ಯ ಪಡೆದ. ನಮಸ್ಕಾರ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀಬಾಲ ಯೂಟ್ಯೂಬ್ ವಾಹಿನಿಯ ವಿಶೇಷವಾದಂತಹ ಸಾಧಕರ ತೇರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ ಭಟ್. ಇವತ್ತಿನ ದಿನ ನಾನು ವಿಶೇಷವಾದಂತಹ ಸಾಧಕರೊಬ್ಬರ ಜೊತೆಗೆ ಬಂದಿದ್ದೇನೆ. ಅಷ್ಟೇ ಅಲ್ಲದೆ ಅವರು ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗುವಂತಹವರು ಕೂಡ ಹೌದು. ಗಂಡು ಕಲೆ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ಯಕ್ಷಗಾನ ರಂಗದಲ್ಲಿ ದಿಟ್ಟವಾಗಿ ಹೆಜ್ಜೆಯನ್ನ ಇಟ್ಟು ಹವ್ಯಾಸವಂತ ಶುರು ಮಾಡಿದಂತಹ ಕಲೆಯಲ್ಲಿ ಇವತ್ತಿಗೆ ದೇಶ ವಿದೇಶದಲ್ಲಿ 400ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟು ತಮ್ಮ ಯಕ್ಷ ಪಯಣವನ್ನ ಯಶಸ್ವಿಯಾಗಿ ಮುಂದುವರಿಸ್ತಾ ಇರುವಂತಹವರು. ಓದು, ಮದುವೆ, ಮಕ್ಕಳು ಇದೆಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾನೆ ಯಕ್ಷರಂಗದಲ್ಲಿ ಹೆಸರು ಮಾಡಿದಂತಹ ಶ್ರೀಮತಿ ಸುಮಾ ಗಡಿಗೆ ಹೊಳೆಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ ಸುಮಾ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತಮ್ಗೆ ಇತ್ತೀಚೆಗಷ್ಟೇ ಕರ್ನಾಟಕ ಕಲಾನಿಧಿ ಪ್ರಶಸ್ತಿ ಬಂದಿದೆ, ಅದಕ್ಕೆ ಅಭಿನಂದನೆಗಳು ತಮ್ಗೆ. ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಅಂತ ಅಂದ್ಕೊಳ್ತಾ ಇದ್ದೀನಿ. ತಮ್ಮ ಯಕ್ಷರಂಗದ ಪ್ರಯಾಣವಂತೂ ಈಗ ಬಹಳ ಯಶಸ್ವಿಯಾಗಿ ಮುಂದುವರಿತಾ ಇದೆ. ತಮ್ಮ ಯಕ್ಷ ಕಲಾಸಕ್ತಿ ಅನ್ನುವಂತಹದ್ದು ಎಲ್ಲಿ ಪ್ರಾರಂಭವಾಯಿತು? ನಾವು ನಮ್ಮ ಮನೆಯಿಂದಲೇ ಪ್ರಾರಂಭ ಮಾಡಿದ್ದು. ಅದು ಅನಿರೀಕ್ಷಿತವಾಗಿ. ನೋಡಿ, ನಿಮ್ಮ ಈ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಕ್ಕಿಂತ ಮೊದಲು 1-2 ವಾಕ್ಯವನ್ನ ನಾನು ಹೇಳ್ತೇನೆ. ಖಂಡಿತವಾಗಿ. ಬಹುಶಃ 30 ವರ್ಷಗಳ ಕಾಲ ಒಂದು ಕೃಷಿ ಕುಟುಂಬದಲ್ಲಿ ಗಂಡ, ಮನೆ, ಮಕ್ಕಳು ಎನ್ನುವಂತಹ ಒಂದು ಸಂಸಾರದ ಒಂದು ಬಂಧನದ ಮಧ್ಯದಲ್ಲಿ ದಿನದ ಬಹಳಷ್ಟು ಸಮಯವನ್ನ ಅಡಿಗೆ ಮನೆಯಲ್ಲೇ ಕಳೆಯುತ್ತಾ ಜೀವನ ನಡೆಸುತ್ತಿದ್ದಂತಹ ಗೃಹಿಣಿಯಾದ ನಾನು ಇವತ್ತಿನ ದಿನ ಜಗತ್ತಿನ ಪ್ರತಿಷ್ಠಿತ ರಾಷ್ಟ್ರವಾದಂತಹ ಅಮೆರಿಕಾದಂತಹ ದೇಶದಲ್ಲೂ ನನ್ನ ಶಿಷ್ಯ ವೃಂದವನ್ನ ಹೊಂದಿದ್ದೇನೆ. ಯಕ್ಷಗಾನವನ್ನ ಆಸಕ್ತರಿಗೆ ಕಲಿಸಿದ್ದೇನೆ. ಅಲ್ಲಿ 2 ಯಕ್ಷಗಾನವನ್ನ ಪ್ರಯೋಗಿಸಿದ್ದೇನೆ ಅಂತಾದರೆ ಆ ದಾರಿ ಹೇಗೆ? ಹಾಗೆಯೇ ಯಕ್ಷಗಾನವನ್ನ ಉಳಿಸಬೇಕು, ಯಕ್ಷಗಾನವನ್ನ ಬೆಳೆಸಬೇಕು, ಯಕ್ಷಗಾನವನ್ನ ಮುಂದಿನ ಪೀಳಿಗೆಗೆ ಕೊಡಬೇಕು ಎನ್ನುವಂತಹ ಒಂದು ನೆಲೆಯಲ್ಲಿ ಯಕ್ಷಕಲಾ ಸಂಗಮ ಎನ್ನುವಂತಹ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ 100 ನನ್ನ ಶಿಷ್ಯರನ್ನ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಆ ಶಿಕ್ಷಣವನ್ನ, ಯಕ್ಷ ಶಿಕ್ಷಣವನ್ನ ಕಲಿಸುತ್ತಾ, ನಾನು ಕಲಿಯುತ್ತಾ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನ ಕೊಟ್ಟು, ತದನಂತರದಲ್ಲಿ ರಾಜ್ಯದ ಹೊರಗೆ ಮುಂಬೈ ಮಹಾನಗರದಲ್ಲಿ ಒಂದು ಸಿಕ್ಕಂತಹ ಅದ್ಭುತ ಕನ್ನಡದವರು ಕೊಟ್ಟಂತಹ ಅವಕಾಶವನ್ನ ನಾವು ಸಾರ್ಥಕಪಡಿಸಿಕೊಂಡಿದ್ದೇವೆ ಅಂತ ಆದ್ರೆ ಆ ದಾರಿ ಹೇಗೆ? ಇವುಗಳೊಟ್ಟಿಗೆ ಯಕ್ಷಗಾನ ಅಂತ ಹೇಳಿದರೆ ಗಂಡು ಕಲೆ. ಹೌದು. ಆ ಗಂಡು ಕಲೆಯಲ್ಲಿ ಮಹಿಳೆಯೋರ್ವಳು ಹೊರಟು ನಿಂತ ಕಾಲಕ್ಕೆ ಎಷ್ಟೋ ಕಲ್ಲು ಮುಳ್ಳುಗಳು, ಆ ಅಡೆತಡೆಗಳನ್ನ ದಾಟುತ್ತಾ ಮುಂದೆ ಸಾಗಿ ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲೂ ಕೂಡ ಆ ಕನ್ನಡದವರು, ಗೋಕರ್ಣ ಮಂಡಲದವರು ಕೊಟ್ಟಂತಹ ಒಂದು ಅದ್ಭುತ ವೇದಿಕೆಯಲ್ಲಿ ನಾವು ಮಹಿಳೆಯರು ಒಟ್ಟಾಗಿ ಒಂದು ಚಂದಾದ ಕಾರ್ಯಕ್ರಮವನ್ನ ಮಾಡಿ ಸಾರ್ಥಕತೆಯನ್ನ ಪಡೆದುಕೊಂಡಿದ್ದೇವೆ ಅಂತ ಆದ್ರೆ ಆ ದಾರಿ ಹೇಗೆ? ಇವುಗಳನ್ನೆಲ್ಲ ನಿಮ್ಮ ಮುಂದೆ ಹೇಳುವಂತಹ ತವಕ ಬಹುಶಃ ನನಗೂ ಸಾಕಷ್ಟಿದೆ. ಅಂತಹ ಒಂದು ಅವಕಾಶ ಕೊಟ್ಟಂತಹ ತಮಗೆ ಮೊದಲಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಶ್ವೇತಾ ಅವರೇ. ಅದು ನಮ್ಮ ಕಾರ್ಯಕ್ರಮದ ವಿಶೇಷತೆಯೇ ಇದು. ನೀವು ಸಾಧನೆಯನ್ನ ಮಾಡಿದ್ದೀರಿ. ಆ ಸಾಧನೆಯನ್ನ ನನ್ನ ಒಂದು ಚಾನೆಲ್ನ ಮುಖಾಂತರ ಸಾಕಷ್ಟು ಜನರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಹೊರತಾಗಿ ಇದರಲ್ಲಿ ನನ್ನದು ಅನ್ನುವಂತಹ ವಿಶೇಷತೆ ಏನೂ ಇಲ್ಲ. ವಿಶೇಷತೆ ಏನಿದ್ರು ಅದು ತಮ್ಮದ, ತಾವು ಹೇಳ್ಬೇಕು ಅದನ್ನ. ತಮ್ಮ ಹುಟ್ಟು ಊರು, ತಮ್ಮ ತಂದೆ ತಾಯಿಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳುವಂತಹದ್ದಾದ್ರೆ.
ಹಾಗೆ ಆಗ್ಲಿ. ನೋಡಿ, ನನ್ನ ಬಾಲ್ಯ ಎನ್ನುವುದು ಬಹುಶಃ ಎಲ್ಲರ ಬಾಲ್ಯದ ಹಾಗೆ ಇದ್ದದ್ದು. ಯಾಕೆಂದರೆ ನಮ್ಮ ತಂದೆ ತಾಯಿಯರಿಗೂ ಗೊತ್ತಿದ್ದಿದ್ದು ಸುಳ್ಳು, ಒಂದು ದಿನ ನಾನು ಯಕ್ಷಗಾನದ ಕಲಾವಿದೆ ಆಗ್ತೇನೆ ಅಂತ. ಅಂತಹ ನನ್ನೂರು ಶಿರಸಿ ತಾಲೂಕಿನ ನಡಗೋಡು. ಒಂದು ಕೂಡು ಕುಟುಂಬ, ಅವಿಭಕ್ತ ಕುಟುಂಬ. ಆ ಕುಟುಂಬದ ಬಗ್ಗೆ ಒಂದು ಮಾತನ್ನ ನಿಮ್ಗೆ ಹೇಳಬೇಕು ಅಂತಾದ್ರೆ, ನಮ್ಮ ಸ್ವರ್ಣವಲ್ಲಿಯ ಮಹಾಸಂಸ್ಥಾನದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪೂರ್ವಾಶ್ರಮ. ಅಂತಹ ಮಹನೀಯರನ್ನ ಈ ಒಂದು ಸಮಾಜಕ್ಕೆ ಕೊಟ್ಟಂತಹ ಪವಿತ್ರವಾದ ಕುಟುಂಬ. ಆ ಕುಟುಂಬದಲ್ಲಿ ನಮ್ಮ ಜನನ. ಇನ್ನು ಆ ಮನೆಯಲ್ಲಿ ಯಾವತ್ತೂ ಯಕ್ಷಗಾನದ ವಾತಾವರಣ. ನಮ್ಮ ಅಜ್ಜ ಅಂದರೆ ತಂದೆಯವರ ತಂದೆ ಯಕ್ಷಗಾನದ ವೇಷ ಮಾಡ್ತಾ ಇದ್ರಂತೆ. ಹಾಗೆ ನಮ್ಮ ದೊಡ್ಡಪ್ಪ ಕೂಡ ಮೃದಂಗವನ್ನ ಬಡಿತಾ ಇದ್ರು. ಇನ್ನು ನಮ್ಮ ತಂದೆಯವರು ಯಕ್ಷಗಾನದ ತಾಳಮದ್ದಲೆ ಅರ್ಥ ಹೇಳ್ತಾ ಇದ್ರು. ಜೊತೆಗೆ ಯಕ್ಷಗಾನದ ಪೋಷಕರು ಕೂಡ ಹೌದು, ಇನ್ನು ಸಾಹಿತಿಗಳು ಕೂಡ ಹೌದು, ಜಿ ಮಹಾಬಲೇಶ್ವರ್ ಭಟ್ರು ಅಂತ. ಹಾಗೆ ನಮ್ಮ ಚಿಕ್ಕಪ್ಪ ಒಬ್ಬ ವೇಷ ಮಾಡ್ತಾ ಇದ್ರು. ಇನ್ನು ಆ ಮನೆಯಲ್ಲಿ ಉಳಿದವರೆಲ್ಲರೂ ಯಕ್ಷಗಾನವನ್ನ ಪ್ರೀತಿಸುವವರು, ಪೋಷಿಸುವವರು. ಅಂತಹ ಮನೆಯಲ್ಲಿ ನಾವು ಹುಟ್ಟಿದ್ದು. ಜೊತೆಗೆ ಪೋಷಣೆ ಹೇಗೆ ಅಂತ ಕೇಳಿದರೆ, ಅನಾದಿ ಕಾಲದಿಂದಲೂ ಆ ಮನೆಯಲ್ಲಿ ಚೌತಿಯ 6ನೆಯ ದಿನ, ಗಣಪತಿ ಬಿಡುವಂತಹ ದಿನ ರಾತ್ರಿ ಬೆಳಗಿನವರೆಗೂ ಯಕ್ಷಗಾನ ತಾಳಮದ್ದಲೆ ನಡೀತಾ ಇತ್ತು. ಆಗ ಆ ಮನೆಯಲ್ಲಿ ಎಷ್ಟು ಪ್ರಚಲಿತ ಇತ್ತು ಅಂತ ಕೇಳಿದರೆ, ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಅರ್ಥಧಾರಿಗಳು ಬಹುಶಃ ಆ ಮನೆಯ ಮೆತ್ತಿಗೆ ಅರ್ಥ ಹೇಳದವರು ಇಲ್ಲ ಅಂತ ಹೇಳುವಷ್ಟು. ಹಾಗಾಗಿ ಅಂತಹ ಒಂದು ಕುಟುಂಬದಲ್ಲಿ ನಾವು ಬೆಳೆದಿದ್ದು. ಚಿಕ್ಕವರಿದ್ದಾಗ ನಾವು ಆಟ ಆಡ್ತಾ ಇದ್ದದ್ದೇನು ಅಂತ ಕೇಳಿದ್ರೆ, ನಮ್ಮ ದೊಡ್ಡಪ್ಪ ಮೃದಂಗ ಬಾರಿಸುವವರು, ನಾವೆಲ್ಲ ಮಕ್ಕಳು ಕುಣಿಯುವವರು. ನೋಡಿ, ಅದರ ಆ ಪುಟ್ಟ ಹೆಜ್ಜೆ ಒಂದಿನ ವೇದಿಕೆಯ ಮೇಲೆ ದೊಡ್ಡ ಹೆಜ್ಜೆ ಆಗುತ್ತದೆ ಅಂತ ಬಹುಶಃ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಅಂತಹ ಮಕ್ಕಳಲ್ಲಿ ನಾವು ಇಬ್ಬರು ಈ ಕ್ಷೇತ್ರಕ್ಕೆ ಬಂದಿದ್ದೇವೆ. ನಮ್ಮ ದೊಡ್ಡಪ್ಪನ ಮಗಳು ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಅಂತ, ಅವರು ಕೂಡ ಇವತ್ತು ಈ ರಂಗದಲ್ಲಿ ಒಂದು ಅವರ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾವು ಬೆಳೆಯುತ್ತಾ ಅಲ್ಲೇ ಹತ್ತಿರದಲ್ಲಿರುವಂತಹ ಶಾಲೆಯಲ್ಲಿ ಓದುತ್ತಾ ಶಿರಸಿಯಲ್ಲಿ ನಮ್ಮ PUC ಶಿಕ್ಷಣ ಆಗುತ್ತಿರುವ ಸಮಯದಲ್ಲೇ ನಮ್ಮ ವಿವಾಹ ಆದದ್ದು. ನೋಡಿ, ನಮ್ಮ ಹಿರಿಯರಿಗೆ ಮಧ್ಯದ ಒಂದು ಪ್ರಶ್ನೆ, ನೀವು ಇದಕ್ಕಿಂತ ಮುಂಚೆ ಅಂದ್ರೆ ಕನ್ನಡ ಶಾಲೆಯಲ್ಲಿ ಕಾರ್ಯಕ್ರಮಗಳೆಲ್ಲ ಆದಾಗಲ್ಲ ಯಾವತ್ತಾದ್ರೂ ವೇಷ ಮಾಡಿದ್ದಿದೀಯಾ? ಇಲ್ಲ ಇಲ್ಲ, ಅಂದ್ರೆ ಮನೆಯಲ್ಲೇ ಹೆಜ್ಜೆ ಹಾಕಿದ್ದಷ್ಟೇ, ವೇಷಗಳನ್ನೆಲ್ಲೂ ಕೊಟ್ಟಿಲ್ಲ. ನಿಮಗೆ ಹೇಳಬೇಕು ಅಂತಾದ್ರೆ, ಆ ಕಾಲಕ್ಕೆ ಮಹಿಳೆಯರಿಗೆ, ಅದರಲ್ಲೂ ಯಕ್ಷಗಾನದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಇರಲಿಲ್ಲ. ಮನೆಯಲ್ಲಿ ನೋಡುವುದಕ್ಕೆ ಹೋದ್ರು ಬೈತಾ ಇದ್ರು. ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಹೋಗುವುದು. ಹಾಗಾಗಿ ಅವಕಾಶ ಕಡಿಮೆ ಇತ್ತು. ಆದರೆ ಅದು ಮುಂದೆ ನಮಗೆ ಈ ಸುಪ್ತ ಸ್ಥಿತಿಯಲ್ಲಿತ್ತು ಎನ್ನುವ ಹಾಗೆ ಹೊರ ಬಂದದ್ದು. ಹಾಗಾಗಿ ಮುಂದೆ ನಾನು ಶಿಕ್ಷಣವನ್ನ ಮಾಡುತ್ತಿರುವ ಕಾಲಕ್ಕೆ ನಮ್ಮ ಹಿರಿಯರ ಒಂದು ಜವಾಬ್ದಾರಿಯನ್ನ ಕಳೆದುಕೊಳ್ಳಬೇಕು ಎನ್ನುವ ನೆಲೆಯಲ್ಲೋ ಏನೋ ನಾವು PUC ಓದುವ ಕಾಲಕ್ಕೆ ವಿವಾಹ ಮಾಡಿದ್ದಾರೆ. ಅಲ್ಲಿಯೇ ಸಮೀಪ ಇರುವಂತಹ ಊರು ಗಡಿಗೆ ಹೊಳೆ ಅಂತ. ನಮ್ಮ ಮಾವನವರು ಪಟೇಲರಾಗಿದ್ರು. ಆ ನಮ್ಮ ಮನೆಯವರು VK ಹೆಗಡೆ ಅಂತ ಕೃಷಿ ಕುಟುಂಬ. ಅಲ್ಲಿಗೆ ಕೊಟ್ಟು ವಿವಾಹ ಮಾಡಿದ್ರು. ನೋಡಿ, 18 ವರ್ಷಕ್ಕೆ ನನಗೆ ಮದುವೆ, 20 ವರ್ಷಕ್ಕೆ ಮಗ ಹುಟ್ಟಿದ್ದಾನೆ, ಇನ್ನು 25 ವರ್ಷಕ್ಕೆ ಮಗಳು. ಬಹುಶಃ 28 ವರ್ಷಕ್ಕೆ ನಾವು ಒಂದು ಹಂತಕ್ಕೆ ನಮ್ಮ ಜವಾಬ್ದಾರಿಯನ್ನ, ಕರ್ತವ್ಯವನ್ನ ಮುಗಿಸಿ ಬಿಡುವಿನ ಸಮಯವನ್ನ ಪಡೆದುಕೊಳ್ಳುವಂತಹ ಒಂದು ಸಂದರ್ಭ ನಮಗೆ ಸೃಷ್ಟಿಯಾಯಿತು. ಈಗ ಯೋಚನೆ ಮಾಡಿದರೆ ಈಗ 28 ಮದುವೆಯ ವಯಸ್ಸು. ಆ ಕಾಲಕ್ಕೆ ನಮಗೆ ಬೇಗ ಮದುವೆ ಆಗಿದ್ದರಿಂದಲೇ ಇರಬಹುದು ಇಂತಹ ಒಂದು ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿದ್ದು. ಇದು ನಮ್ಮ ಒಂದು ಬಾಲ್ಯ, ಶಿಕ್ಷಣ, ವಿವಾಹ. ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಅದೇ ಕೃಷಿ ಕುಟುಂಬಕ್ಕೆ ಸೊಸೆಯಾಗಿ ಕೂಡ ಸೇರ್ತೀರಿ. ಅದಾದ ಮೇಲೆ ಮಕ್ಕಳು ಅವರ ಜವಾಬ್ದಾರಿಗಳನ್ನ ನೋಡ್ಕೊಳ್ತಾ ಎಲ್ಲಾರ ಹಾಗೆ ನಾನು ಇದ್ ಬಿಡ್ಬೇಕು ಅಂತ ನೀವು ಬಯಸ್ಲಿಲ್ಲ, ಜೊತೆಯಾಗಿ ಏನೋ ಒಂದು ಸಾಧಿಸೋಣ ಅಂತ ಹೊರಡ್ತೀರಿ. ಈ ರೀತಿ ಹೊರಡುವಾಗ ತಮ್ಗೆ ಪ್ರೇರಣೆ ಆಗಿದ್ದು ಯಾರು? ನೋಡಿ, ನಮಗೆ ಚಿಕ್ಕ ವಯಸ್ಸಿನಲ್ಲೇ ಅವಕಾಶ ಸಿಕ್ಕಿದ್ದಂತೂ ಸತ್ಯವಾದ ವಿಷಯ. ಹಾಗಿರುವ ಕಾಲಕ್ಕೆ ಒಂದು ನಮ್ಮ ಬೈರುಂಬೆ ಸೊಸೈಟಿ ಅಂತ, ನಮ್ಮ ಸಮೀಪದ ಸೊಸೈಟಿ, ಅಲ್ಲಿ ಸಾಗರದ ಮಹಿಳಾ ತಾಳಮದ್ದಲೆ ಇತ್ತು. ನೋಡುವುದಕ್ಕೆ ಅಂತ ನನಗೆ ಆಸಕ್ತಿ ಇದ್ದ ಕ್ಷೇತ್ರ ಅದು. ಚಿಕ್ಕಂದಿನಿಂದಲೂ ಅದೇ ವಾತಾವರಣದಲ್ಲಿ ಬೆಳೆದಿದ್ದರಿಂದ ನಾವು ನೋಡುವುದಕ್ಕೆ ಹೋದದ್ದೇನೋ ಹೌದು. ಅದರಲ್ಲಿ ನೋಡುವ ಕಾಲಕ್ಕೆ ಆ ರಾವಣವಧೆ ಎನ್ನುವಂತಹ ಪ್ರಸಂಗ, ಆ ಮುಖ್ಯ ಪಾತ್ರ ರಾವಣನ ಪಾತ್ರದಲ್ಲಿ ಒಬ್ಬ ಮಹಿಳೆ ಪಾತ್ರ ಮಾಡುವ ಕಾಲಕ್ಕೆ ನಾನೇ ಮಾಡ್ತಾ ಇದ್ದೇನೇನೋ ಎನ್ನುವಷ್ಟು ಆಳವಾಗಿ ನಾನು ಅದರಲ್ಲಿ ಇಳಿದೆ.
ನನ್ನ ಮನಸ್ಸಿನಲ್ಲಿ ನಾನು ಮಾಡಬೇಕು ಎನ್ನುವಂತಹ ಒಂದು ಆಸೆ ಹುಟ್ಟುವುದಕ್ಕೆ ಪ್ರಾರಂಭ ಆಯಿತು. ಮುಗಿದ ತಕ್ಷಣ ನಮ್ಮ ಮನೆಯವರಲ್ಲಿ ಹೇಳಿದೆ, ನನಗೂ ಮಾಡುವಂತಹ ಆಸೆ ಆಗ್ತಾ ಇದೆ, ನಾನು ಕಲಿಯಬಹುದಾ ಅಂತ ಕೇಳದೆ. ಅವರು ನನ್ನ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ, ನಕ್ಕಿದ್ದಾರೆ ಅಷ್ಟೇ. ಆದ್ರೆ ನನಗ್ ಬಿಡಲಿಕ್ಕಾಗ್ಲಿಲ್ಲ. ಮನೆಗೆ ಹೋದ ಮೇಲೆ ರಾತ್ರಿ ಮಲಗಿದರೂ ಕನಸಿನಲ್ಲಿ ನಾನು ರಾವಣ. ಅಂದ್ರೆ ಆ ಪಾತ್ರ ನನ್ನನ್ನು ಅಷ್ಟೊಂದು ಸೆಳೆದಿತ್ತು. ಯಾರಲ್ಲಿ ಹೇಳಿಕೊಳ್ಳುವುದು? ಆ ಸಮಯಕ್ಕೆ ನಮ್ಮ ಊರಿನಲ್ಲಿ ನಾವು ಅಡಿಕೆ ಸುಲಿಯುವಂತಹ ಕೆಲಸವನ್ನ ಎಲ್ಲರೂ ಸೇರಿ ಮಾಡ್ತಾ ಇದ್ದದ್ದು ಇತ್ತು. ಆ ಸಮಯಕ್ಕೆ ನಮ್ಮ ಊರಿನ ಕ್ರಿಯಾಶೀಲವಾದಂತಹ ವ್ಯಕ್ತಿಯೊಬ್ರು, ವಿದ್ವಾನ್ ಸುಬ್ರಾಯ ಭಟ್ ಗಡಿಗೆ ಹೊಳೆ ಅಂತ, ಅವರು ಆ ವರ್ಷವಷ್ಟೇ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿದ್ದರು. ಅವರಲ್ಲಿ ನಾನು ನನ್ನ ಆಸೆಯನ್ನ ಹೇಳಿಕೊಂಡೆ. ಹೀಗೆ ಅಂತ ಕೇಳಿದಂತಹ ಅವರು, ಕಲಿಯಬಹುದು, ಎಲ್ಲಿ ಮಾಡ್ತೀರಿ ಆಮೇಲೆ ಅಂತ ಕೇಳಿದರು. ತಡ ಮಾಡ್ಲಿಲ್ಲ, ನನ್ನ ವಯಸ್ಸಿನವರೇ ಆದಂತಹ ಒಂದು 5-6 ಮಹಿಳೆಯರನ್ನ ಒಟ್ಟು ಮಾಡಿ ಅವ್ರ ಮನೆಗೆ ಹೋದೆ. ಅವರು ಮೊದಲೇ ನಮ್ಮ ಮೇಲೆ ಗೊತ್ತಿಲ್ಲ, ಭರವಸೆ ಇಲ್ಲ ಇನ್ನು ಅವರಿಗೆ ಹೇಗೆ ಅವರು ಕಲ್ತ್ಕೊಳ್ತಾರೆ ಅಂತ. ಹಾಗಾಗಿ ಅವರು ಮೊದಲೇ ಮಾಡಿದಂತಹ ಸ್ಕ್ರಿಪ್ಟ್ ಒಂದಿದೆ, ಭಸ್ಮಾಸುರ ಮೋಹಿನಿ ಎನ್ನುವಂತಹ ಯಕ್ಷಗಾನವನ್ನ ನಾವು ಮಾಡಿದ್ದಿತ್ತು. ಅದನ್ನೇ ನಿಮಗೆ ಕೊಡ್ತೇನೆ, ನೀವು ಅದನ್ನ ಕಲಿತುಕೊಳ್ಳಿ ಅಂತ ನಮಗೆ ಆ ಸ್ಕ್ರಿಪ್ಟ್ ಅನ್ನೇ ಕೊಟ್ಟು ಪಾತ್ರವನ್ನ ಹಂಚಿದರು. ಬಂದವರು ಒಂದು ನೆಂಟ್ರಿಷ್ಟ್ರು ಒಂದು 15-20 ಮಂದಿ ಇದ್ರು. ಚೆನ್ನಾಗಿ ಆಯ್ತು ಅಂತ ಎಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಆಗ ಇವರಿಗೂ ಒಂದು ಸಂತೋಷ ಆಯ್ತು. ಬಹುಶಃ ಅವರ ತಲೆಯಲ್ಲೂ ಅವ್ರದ್ದು ಒಂದು ಸ್ವಾರ್ಥ ಇದೆ ಅಂತ ಹೇಳಿದ್ದಾರೆ. ಏನು ಅಂತ ಕೇಳಿದ್ರೆ, ತನ್ನ ಈ ನಿವೃತ್ತ ಜೀವನವನ್ನ ಸಾರ್ಥಕವಾಗಿ ಕಳೆಯಬೇಕು, ಅದಕ್ಕೆ ದಾರಿ ಹುಡುಕ್ತಾ ಇದ್ದೇನೆ, ನೀವು ಚಂದಾಗಿ ಕಲಿತುಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಸಂತೋಷ ಆಯ್ತು. ಹಾಗಾದ್ರೆ ಒಂದ್ ಕೆಲಸ ಮಾಡುವ, ಶಿರಸಿಯಲ್ಲಿ ಒಂದು ಅವಕಾಶವನ್ನ ನಾನು ಹುಡುಕ್ತೇನೆ, ನೀವು ಇನ್ನೊಂದು ಚಂದಾದ ಪ್ರಸಂಗ ಮಾಡ್ಬೇಕು, ಈ ಪ್ರಸಂಗ ಬೇಡ, ಇದು ಯಕ್ಷಗಾನಕ್ಕೆ ಸರಿಯಾದದ್ದು, ತಾಳಮದ್ದಲೆಗೆ ಇನ್ನೊಂದು ಪ್ರಸಂಗ ಸಿದ್ಧ ಮಾಡ್ತೇನೆ ಅಂತ ರಾಮಾಯಣದ ಒಂದು ಕತೆ, ಸೀತೆಯನ್ನ ಬಿಡುವ ಸಂದರ್ಭ, ಸೀತಾ ಪರಿತ್ಯಾಗ ಅಂತ, ಅದ ಭಾವನಾತ್ಮಕವಾದಂತಹ ಪ್ರಸಂಗವನ್ನ ನಮಗೆ ಸ್ಕ್ರಿಪ್ಟ್ ರೆಡಿ ಮಾಡಿಕೊಟ್ರು. ಮತ್ತೆ ನನಗೆ ರಾಮನ ಪಾತ್ರವನ್ನ ಕೊಟ್ಟಿದ್ದಾರೆ. ಅದನ್ನು ಸಹ 1 ವಾರದಲ್ಲಿ ನಾವು ಅಚ್ಚುಕಟ್ಟಾಗಿ ಬಾಯಿ ಹಾರ್ಟ್ ಮಾಡಿ ಅವರಿಗೆ ಹೋಗಿ ತೋರಿಸಿದ್ದಾಯಿತು. ಆಮೇಲೆ ಶಿರಸಿಯ ಮೂಲೆ ಮನೆ ದೇವಸ್ಥಾನ, ಅಲ್ಲಿ ನಮ್ಮ ಒಂದು 100 ಮಂದಿ ಪ್ರೇಕ್ಷಕರ ಎದುರಿನಲ್ಲಿ ಒಂದು ಗಟ್ಟಿ ಅಡಿಪಾಯ ಅದು. ಅಲ್ಲಿ ನಮ್ಮ ತಾಳಮದ್ದಲೆ ಸೀತಾ ಪರಿತ್ಯಾಗ. ನಿಜಕ್ಕೂ ನಾವು, ನಮಗ್ ಗೊತ್ತಿಲ್ಲ, ನೋಡಿದವ್ರು ಹೇಳಿದ್ದು ಅತ್ಯಂತ ಚಂದಾಗಿ ಆಯ್ತು ಅಂತ. ಎಲ್ಲರ ಬಾಯಲ್ಲೂ ನಾವು ಓಡಾಡುವಷ್ಟು ಒಂದು ಮಟ್ಟಿಗೆಯಲ್ಲಿ ಪ್ರಸಂಗವನ್ನ ಮಾಡಿದ್ದಾಯಿತು. ಆಗ ಅವರಿಗೆ ಮತ್ತು ಸ್ವಲ್ಪ ಒಂದು ಒಳ್ಳೆಯ ನಮ್ಮ ಮೇಲೆ ಭರವಸೆ ಬಂತು. ಹಲವು ಕಡೆ ನಮ್ಮನ್ನ, ಬಹುಶಃ ಮಹಿಳಾ ತಾಳಮದ್ದಲೆ ಕಡಿಮೆ, ಆಗ ಮಹಿಳೆಯರದ್ದು ಎಲ್ಲೋ ವಿರಳ. ಹಾಗಾಗಿ ನಮಗೆ ಅವಕಾಶ ಸಿಕ್ತು. ಒಂದು 15-20 ಅವಕಾಶಗಳಲ್ಲಿ ನಾವು ತಾಳಮದ್ದಲೆ ಮಾಡಿದ್ದೇವೆ. ಮತ್ತೆ ಪ್ರಸಂಗದಲ್ಲೂ ವಿವಿಧತೆಯನ್ನ ಅವರು ನಮಗೆ ಸಿದ್ಧಪಡಿಸಿ ಕೊಟ್ಟರು. ಕರ್ಣಪರ್ವ, ದಕ್ಷಯಜ್ಞ, ಹೀಗೆ ಹಲವಾರು ಪ್ರಸಂಗವನ್ನ ನಾವು ಒಂದು ಹಂತಕ್ಕೆ ಯಕ್ಷಗಾನದ ತಾಳಮದ್ದಲೆಯನ್ನ ಅರ್ಥ ಅಷ್ಟರ ಮಟ್ಟಿಗೆ ನಮ್ಮ ಬೆಳವಣಿಗೆ ಆಯಿತು. ನಮ್ಮ ಗುರುಗಳಿಗೇನೋ ತುಂಬಾ ಸಂತೋಷ. ಒಮ್ಮೆ ತಾಳಮದ್ದಲೆ ಮಾಡುವಾಗ ಹೇಳಿದರು, ನೋಡಿ, ತಾಳಮದ್ದಲೆ ಅರ್ಥಧಾರಿಗಳೇನೋ ನೀವು ಆಗಿದ್ದೀರಿ, ಆದರೆ ಕುಣಿತವನ್ನು ಕಲಿಯಬೇಕು ಅಂತ ಹೇಳಿದ್ರು. ಆಗ ನಾವು ಮತ್ತು ಒಂದು ಮಾತನ್ನ ಹೇಳಿದರು, ಯಕ್ಷಗಾನದ ಕುಣಿತ ಮಾಡುವಾಗ ಮನೆಯವರ ಒಪ್ಪಿಗೆ ಬೇಕು. ಯಾಕೆಂದ್ರೆ ತಾಳಮದ್ದಲೆ ಹಾಗಲ್ಲ, ಕುಣಿತ ಅಂದ್ರೆ ಅದಕ್ಕೆ ಅದರದ್ದೇ ಆದಂತಹ ವೈವಿಧ್ಯತೆ ಉಂಟು ಅಂತ ಹೇಳಿದಾಗ ಎಲ್ಲರೂ ಮನೆಯಲ್ಲಿ ಹೋಗಿ ಕೇಳಿದ್ದೇವೆ. ಬಹುಶಃ ಯಾರಿಗೂ ಗಟ್ಟಿ ಒಪ್ಪಿಗೆ ಸಿಗ್ಲಿಲ್ಲ. ಮನೆಯಲ್ಲಿ ಇದೇನಿದು, ಮಕ್ಕಳೆಲ್ಲ ಆಗಿದ್ದಾರೆ, ಇಷ್ಟು ವಯಸ್ಸಿಗೆ 30ರ ಮೇಲೆ ಕುಣಿತ ಸರಿಯಲ್ಲ ಅಂತ ಹೇಳಿದ್ರು. ಮತ್ತೆ ಹೋಗಿ ಅವರಿಗೆ ಹೇಳಾಯ್ತು, ಇಲ್ಲ, ಮನೆಯಲ್ಲಿ ಒಪ್ಪಲಿಲ್ಲ. ಎಲ್ಲರೂ ಅದೇ ಉತ್ತರವನ್ನ ಹೇಳಿದ್ದೇವೆ. ಆಗ ಅವರಿಗೆ ಸ್ವಲ್ಪ ಬೇಸರ ಆಗಿರಬಹುದು. ಹಾಗೆ ಮುಂದುವರಿಯುವ ಕಾಲಕ್ಕೆ ಈ ನಮ್ಮ ಸುವರ್ಣ ಮಹೋತ್ಸವದ ದಿನ ನಿಗದಿ ಆಯ್ತು ನೋಡಿ. ಆ ದಿನದಲ್ಲಿ ಅವರು ಕೇಳಿದ್ರು, ಏನ್ ಮಾಡ್ತೀರಿ? ಒಂದು ತಾಳಮದ್ದಲೆ ಮಾಡ್ತೇವೆ. ಆಗ ಹೇಳಿದ್ರು, ಒಂದು ಯಕ್ಷಗಾನ ಮಾಡಿ, ಒಂದೇ ಯಕ್ಷಗಾನ, ಅದಕ್ಕೆ ಮಾತ್ರ ನೀವು ತಯಾರಿ ಮಾಡ್ಕೊಳ್ಳಿ, ಕೇಳಿ ಬನ್ನಿ ಅಂತ ಹೇಳಿದ್ರು. ಮನೆಯಲ್ಲಿ ಕೇಳಿದಾಗ ಒಂದೇ ಯಕ್ಷಗಾನಕ್ಕೂ ಒಪ್ಪಿಗೆ ಸಿಕ್ತು, ಒಂದು ಯಕ್ಷಗಾನ ಕುಣಿಯುವುದಕ್ಕೆ. ಹಾಗಾಗಿ ಕಲಿಯುವುದು ಯಾರ ಹತ್ರ? ಕುಣಿತ ಕಲಿಯಬೇಕಲ್ಲ, ಸಾಹಿತ್ಯವನ್ನ ನಮಗೆ ಇವರು ಹೇಳ್ಕೊಟ್ರು. ಕುಣಿತವನ್ನ ಹೇಳಿಕೊಡುವ ಕಾಲಕ್ಕೆ ಯಲ್ಲಾಪುರದವರೇ, ಕವ್ವಾಳೆ ಗಣಪತಿ ಭಾಗವತ್ ಅಂತ ಸವ್ಯಸಾಚಿ ಕಲಾವಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಒಳ್ಳೆಯ ಗುರುಗಳು ಸಿಕ್ಕಿದ್ರು. ಅವರು ನಮಗೆ ಹೆಜ್ಜೆ ಹಾಕುವುದನ್ನ, ಕುಣಿತವನ್ನ ಪ್ರಾರಂಭಿಸಿದರು. ಆದರೆ ನೋಡಿ, ವಿಶೇಷ ಅಂದ್ರೆ ಕುಣಿಯುವ ಕಾಲಕ್ಕೆ ನಮ್ಮ ಗುರುಗಳು ಹೇಳಿದ್ರು, ಒಂದೇ ಪ್ರಸಂಗವನ್ನ ಮಾಡ್ತಾರೆ ಅವರು, ತಾಳದ ಪರಿಚಯ ವಿಶೇಷ ಬೇಡ, ಅವರ ಪದ್ಯಕ್ಕಷ್ಟೇ ಕುಣಿತ ಹೇಳ್ಕೊಡ್ರಿ. ಆ ಒಂದು ಭಸ್ಮಾಸುರ ಮೋಹಿನಿ ಪ್ರಸಂಗದಲ್ಲಿ ಅವರವರ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟೇ ಪ್ರಸಂಗವನ್ನ, ಪದ್ಯವನ್ನ, ಕುಣಿತವನ್ನ ನಾವು ಕಲಿತು ಇನ್ನೇನು ಸಿದ್ಧ ಆಯಿತು ಎನ್ನುವಷ್ಟರಲ್ಲಿ ನಮ್ಮ ಆ
ಸುವರ್ಣ ಮಹೋತ್ಸವ ದಿನ ಮುಂದೆ ಹೋಯ್ತು, ಓ, ಪೋಸ್ಟ್ಪೋನ್ ಆಯ್ತು. ಓಹೋ. ಆದರೆ ಕಲಿತದ್ದಾಗಿದೆ, ಮಾಡುವುದಿರಲಿ. ಆ ಸಂದರ್ಭಕ್ಕೆ ನಮ್ಮ ಹಿತೈಷಿಗಳು, ನಮ್ಮವರೇ ಆದಂತಹ, ಮುಂದೆ ನಮ್ಮ ಈ ಕಾಶ್ಯಪ ಪ್ರತಿಷ್ಠಾನ ಅಂತ ಈ ನಮ್ಮ ಸಂಸ್ಥೆಯ ಹೆಸರು, ಆ ಅದರ ಸೆಕ್ರೆಟರಿಯವರು ಆದಂತಹ ಶ್ರೀ ಸುರೇಶ್ ಹಕ್ಕಿಮನೆ ಅವರು ಒಂದು ಒಳ್ಳೆಯ ಅವಕಾಶವನ್ನ ಹುಡುಕಿಕೊಟ್ರು. ಆ ವರ್ಷ ರಾಜ್ಯ ಮಟ್ಟದ ಕೃಷಿ ಮೇಳ ಶಿರಸಿಯಲ್ಲಾಗ್ತಾ ಇತ್ತು. ಅಲ್ಲಿ 1-2 ತಾಸು ನಮಗೆ ವೇದಿಕೆಯನ್ನು ಒದಗಿಸಿಕೊಟ್ರು. ನೋಡಿ, ನಾವು ಮೊದಲನೆಯ ನಮ್ಮ ಯಕ್ಷಗಾನ ಪ್ರಯೋಗ ಶಿರಸಿಯಲ್ಲಿ ಭಸ್ಮಾಸುರ ಮೋಹಿನಿ. ನಿಜಕ್ಕೂ ನಮಗೂ ಕಲ್ಪನೆ ಇಲ್ಲದಷ್ಟು ಆ ದಿನ ನಾವು ಎಲ್ಲರ ಬಾಯಲ್ಲಿ ಓಡಾಡುವಷ್ಟು ಪ್ರಚಾರಕ್ಕೆ ಸಿಕ್ಕಿದ್ದು ಹೌದು. ಅಂದ್ರೆ ಮಹಿಳಾ ಯಕ್ಷಗಾನ ಎಲ್ಲೋ ಅತಿ ವಿರಳ ಆಗ, ಯಕ್ಷಗಾನ ಅದರಲ್ಲೂ. ಹೌದು. ಹಾಗಾಗಿ ಯಾರಿಗೂ ನಿರೀಕ್ಷೆ ಇರಲಿಲ್ಲ ನಾವು ಹೇಗೆ ಕುಣಿತೇವೆ ಅಂತ. ಎಲ್ಲರೂ ಭೇಷ್ ಅಂತ ನಮಗೆ ಒಂದು ಶಬಾಶಿರಿಯನ್ನು ಕೊಟ್ಟರು. ಜೊತೆಗೆ ನಮ್ಮ ಯಕ್ಷ ಪಯಣ ಇಲ್ಲಿಂದ ಪ್ರಾರಂಭ ಆಯ್ತು. ನೀವೀಗ ಸಾಕಷ್ಟು ಪಾತ್ರಗಳನ್ನ ನಿರ್ವಹಿಸುವಾಗ ಹೆಚ್ಚಾಗಿ ನಾನು ನಿಮ್ಮನ್ನೆಲ್ಲ ನೋಡಿದ್ದು ಈ ಕಂಸ, ಆಮೇಲೆ ರಾವಣ, ಈ ರೀತಿಯಾದಂತಹ ಪಾತ್ರಗಳಲ್ಲಿ. ಈ ರೀತಿಯಾದಂತಹ ಪಾತ್ರಗಳನ್ನೇ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಯಾಕಂದ್ರೆ ಒಬ್ಬ ಹೆಣ್ಣಾದಂತಹವಳು ಸ್ತ್ರೀ ವೇಷವನ್ನ ಮಾಡುವಂತಹದ್ದು ಸ್ವಲ್ಪ ಈಸಿ ಆಗ್ಬಹುದಿತ್ತಲ್ಲ ನಿಮ್ಗೆ, ಯಾಕೆ ಅದನ್ನ ಮಾಡ್ಲಿಲ್ಲ? ಹೌದು ಶ್ವೇತಾ ಅವರೇ, ನಿಮ್ಮ ಪ್ರಶ್ನೆ 100ಕ್ಕೆ 100 ಸತ್ಯ. ಯಾಕೆಂದ್ರೆ ನಾನು ಸ್ತ್ರೀ ವೇಷ ಮಾಡಲಿಲ್ಲ. ನಾನು ಮಾಡಿದ್ದು ಹೆಚ್ಚು ಖಳ ಪಾತ್ರ. ಹೆಸರು ತಂದು ಕೊಟ್ಟ ಪಾತ್ರ ನನಗೆ ರಾವಣ. ನಾನು ಸಾಕಷ್ಟು ರಾವಣನ ಪಾತ್ರವನ್ನ ಮಾಡಿದ್ದೇನೆ. ಎಷ್ಟೋ ನನ್ನ ಮೇಲಿನ ಅಭಿಮಾನಿಗಳು ನನ್ನನ್ನ ಆ ಹೆಸರಿನಿಂದಲೇ ಕರೆಯುವವರು ಉಂಟು. ಅಂದ್ರೆ ಆ ಪಾತ್ರ ನನಗೆ ಹೆಸರು ತಂದು ಕೊಟ್ಟ ಪಾತ್ರ. ಹಾಗಂತ ನಾನು ನಮ್ಮ ಈ ಯಕ್ಷ ಪಯಣದಲ್ಲಿ 500ಕ್ಕೂ ದಾಟಿದೆ ನಮ್ಮ ಈ ಯಕ್ಷಗಾನದ ಸಂಖ್ಯೆ. ಆದರೆ ಹಲವು ರೀತಿಯಾದಂತಹ ಪಾತ್ರವನ್ನ ಮಾಡಿದ್ದೇನೆ. ಸೌಮ್ಯ ಪಾತ್ರವನ್ನು ಮಾಡಿದ್ದೇನೆ, ರಾಮ, ಕೃಷ್ಣ, ಅರ್ಜುನ, ಈಶ್ವರ, ಆ ರೀತಿಯಾದಂತಹ ಪಾತ್ರವನ್ನು ಕೂಡ ಮಾಡಿದ್ದೇನೆ. ಇನ್ನು ಕರ್ಣ ಪರ್ವದ ಕರ್ಣ, ಒಂದು ದುರಂತವಾದಂತಹ ಕರ್ಣನ ಜೀವನ, ದಾರುಣವಾದಂತಹ ಅವನ ಅಂತ್ಯ. ನಿಜಕ್ಕೂ ಆ ಪಾತ್ರವನ್ನ ಸಾಕಷ್ಟು ಮಾಡುವ ಕಾಲಕ್ಕೆ ಆ ಪಾತ್ರದೊಳಗೆ ನಾನಾಗಿದ್ದು ಸಾಕಷ್ಟಿದೆ. ತಾಳಮದ್ದಲೆಯನ್ನು ಮಾಡಿದ್ದೇನೆ, ಕರ್ಣನ ಪಾತ್ರ ವೇಷವನ್ನು ಕೂಡ ಮಾಡಿದ್ದೇನೆ. ಅದು ನನ್ನ ಒಂದು ಅತ್ಯಂತ ಪ್ರೀತಿಯ ಪಾತ್ರವೇ ಹೌದು. ಹಾಗೆ ಇನ್ನು ಖಳವೇಷ ಅಂತ ಹೇಳಿದ್ದೀರಿ, ಭಸ್ಮಾಸುರ, ಮಹಿಷಾಸುರ, ಹಿರಣ್ಯಾಕ್ಷ, ರಾವಣ, ರಕ್ತ ಬೀಜಾಸುರ, ಅಂತಹ ಪಾತ್ರಗಳನ್ನ ನಾನು ಸಾಕಷ್ಟು ಮಾಡಿದ್ದೇನೆ. ಅದು ನನಗೆ ಹೆಸರು ತಂದು ಕೊಟ್ಟಿದೆ ಅಂತ ಆದ್ರೂ ನಾನು ಇಷ್ಟಪಟ್ಟ ಪಾತ್ರ ಒಂದು ಧೀರೋದತ್ತವಾದಂತಹ ಮಹಾಭಾರತದ ಭೀಷ್ಮನ ಪಾತ್ರ. ಸಾಕಷ್ಟು ಭೀಷ್ಮ ವಿಜಯವನ್ನು ಮಾಡಿದ್ದೇನೆ. ಭೀಷ್ಮನ ಅಂತ್ಯದ ಕಾಲದ ಒಂದು ಆ ಭೀಷ್ಮನ ಪಾತ್ರವನ್ನು ಕೂಡ ಮಾಡಿದ್ದೇನೆ, ಭೀಷ್ಮಾರ್ಜುನ ಅಂತ. ಅಲ್ಲಿ ನಾನು ತುಂಬಾ ಇಷ್ಟಪಟ್ಟ ಆ ಪಾತ್ರದೊಳಗೆ ನಾನಾಗಿ ಹೋದಂತಹ ಪಾತ್ರ ಭೀಷ್ಮ. ಯಾಕೆಂದರೆ ಮಹಾಭಾರತದಲ್ಲಿ ಒಂದು ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ, ಒಂದು ಆದರ್ಶವಾದ ಜೀವನ ನಡೆಸಿದವ ಭೀಷ್ಮ. ಹಾಗಂತ ಕೊನೆಯಲ್ಲಿ ಒಂದು ಭಾವನಾತ್ಮಕವಾದಂತಹ ಒಂದು ಸಂದರ್ಭವೂ ಕೂಡ ಇದೆ. ಭೀಷ್ಮ ವಿಜಯದಲ್ಲಿ ಅವನ ರೋಷ ಎಷ್ಟಿದ್ರೂ ಕೂಡ ಆಮೇಲೆ ಭೀಷ್ಮ ಪರ್ವದಲ್ಲಿ ಕೊನೆಯಲ್ಲಿ ಆ ಕೃಷ್ಣನಲ್ಲಿ ತನ್ನ ಅಂತ್ಯವನ್ನೇ ಕೇಳಿಕೊಳ್ತಾನೆ. ಆ ಪದ್ಯಕ್ಕೆ ಇಂದಿರೇಶನೇ ಲಾಲಿಸು ಎನ್ನುವಂತಹ ಆ ಒಂದು ಭಾಗವತರ ಪದ್ಯಕ್ಕೆ ಭೀಷ್ಮ ಕೃಷ್ಣನಲ್ಲಿ ಕೇಳಿಕೊಳ್ತಾನೆ, ಓ ಚಿನುಮಯನೇ ನಮೋ ನಮಃ. ಕೃಷ್ಣ, ಏನಿದು ನಿನ್ನ ಲೀಲೆ? ಚಿರಂಜೀವಿಯಾಗು ಎನ್ನುವಂತಹ ವರವು ನನಗೆ ಸಿಕ್ಕಿದ್ದು ಹೌದು. ಆದರೆ ಆ ಕಾಲಕ್ಕೆ ಅದು ಆಪ್ಯಾಯಮಾನವಾಗೇ ಇತ್ತು. ಅದೇ ವರವೇ ಈ ಕಾಲಕ್ಕೆ ಶೂಲವಾಗಿ ಪರಿಣಮಿಸ್ತಾ ಇದೆ. ಕೃಷ್ಣ, ನೀನೇ ನನ್ನನ್ನು ಉದ್ಧರಿಸಬೇಕು ಸ್ವಾಮಿ. ಸುದೀರ್ಘವಾದಂತಹ ಜೀವನ ಯಾತ್ರೆ ಸಾಕಾಗಿ ಹೋಗಿದೆ ಭೀಷ್ಮನಿಗೆ. ಭೀಷ್ಮನ ಜೀವನದಲ್ಲಿ ಸಾಕಷ್ಟು ಬೇಕಾದಷ್ಟು ನೋವು ನಲಿವುಗಳನ್ನ ಅನುಭವಿಸಿದ್ದೇನೆ ಕೃಷ್ಣ. ನನ್ನ ಕೊನೆಯ ಕಾಲಕ್ಕೆ ನಾನೇ ಉಳಿಸಿ ಬೆಳೆಸಿ ಪೋಷಿಸಿದಂತಹ ವೃಕ್ಷಕ್ಕೆ ಕೊಡಲಿ ಇಡುವಂತಹ ಸಂದರ್ಭವನ್ನ ತಂದಿಟ್ಟು ಬಿಟ್ಟೆಯಲ್ಲ ಸ್ವಾಮಿ. ಇಂತಹ ಒಂದು ಮಹಾನರ್ಥವನ್ನು, ಕುಲಕ್ಷಯವನ್ನು ನೋಡಲಾರೆ ಕೃಷ್ಣ, ನೋಡಲಾರೆ. ಈ ಭವದ ಹಂಗು ಸಾಕು ನನಗೆ. ಎಂದಾದರೊಂದು ದಿನ ಈ ಮನುಷ್ಯ ಸಾಯಲೇಬೇಕಲ್ಲವೇ ಕೃಷ್ಣ? ಹಿಂದೆ ಈ ನನ್ನ ಜೀವಕ್ಕೆ ಅಂತ್ಯವನ್ನ ಹಾಡಿಬಿಡುತ್ತೇನೆ. ಆ ನೆಲೆಯಲ್ಲಿ ಇದು ನಿನ್ನ ಕೈಯಲ್ಲಿ ಹಿಡಿದಿದ್ದೀಯಲ್ಲ ಚಕ್ರ, ಆ ಚಕ್ರದಿಂದ ನನ್ನನ್ನ
ನನ್ನ ಮೇಲೆ ಪ್ರಯೋಗಿಸು ಕೃಷ್ಣ, ಪ್ರಯೋಗಿಸು ಪ್ರಯೋಗಿಸು ಅಂತ ಕೇಳಿಕೊಳ್ತಾನೆ. ನೋಡಿ, ಆ ಭೀಷ್ಮ ಕೃಷ್ಣನಲ್ಲಿ ಕೇಳುವಂತಹ ಭಾವನಾತ್ಮಕವಾದಂತಹ ಮಾತು ನಿಜಕ್ಕೂ ಒಂದು ಆ ಪಾತ್ರದಲ್ಲಿ ಅತ್ಯಂತ ಒಂದು ಭಾವನೆಯನ್ನ ತುಂಬುವಂತಹ ಸಂದರ್ಭ. ನೀವು ಯಾಕೆ ಸ್ತ್ರೀ ವೇಷಗಳನ್ನ ಯಾಕೆ ಮಾಡ್ಲಿಲ್ಲ? ಅದೇನೋ ಗೊತ್ತಿಲ್ಲ. ಒಮ್ಮೆ ನನಗೆ ನಮ್ಮ ಗುರುಗಳಾದಂತಹ ಸುಬ್ರಾಯ ಭಟ್ರವರು ಒಂದು ಸ್ತ್ರೀ ವೇಷ ಕೊಟ್ಟಿದ್ರು. ತಾಳಮದ್ದಲೆ ಭೀಷ್ಮ ವಿಜಯದಲ್ಲಿ ಅಂಬೆ ಪಾತ್ರವನ್ನ ಕೊಟ್ಟಿದ್ರು. ಆದ್ರೆ ನಿಜ ಹೇಳಬೇಕು ಅಂತ ಆದ್ರೆ ನನಗೆ ಸ್ತ್ರೀ ವೇಷ ಮಾಡುವುದಕ್ಕೆ ಬರುವುದಿಲ್ಲ. ನನ್ನ ಮಾತು ಹೇಳ್ತಾ ಹೇಳ್ತಾ ಆ ಸ್ತ್ರೀ ಹಾಗೆ ಇರುವುದೇ ಇಲ್ಲ. ಅದು ಗಡಸಿನಲ್ಲಿ ಮತ್ತೆ ಆ ಏರಿಕೆ ಎನ್ನುವುದು ಬಹುಶಃ ಸ್ತ್ರೀ ವೇಷಕ್ಕೆ ಸರಿಯಾದದ್ದಲ್ಲ ಎನ್ನುವ ಕಾರಣಕ್ಕೋ ಏನೋ ಆಮೇಲೆ ನೀನು ಸ್ತ್ರೀ ವೇಷ ಮಾಡುವುದು ಬೇಡ ಅಂತ ಹೇಳಿದ್ರು. ಆಮೇಲೆ ನಾನು ತಿರುಗಿ ಸ್ತ್ರೀ ವೇಷದ ಕಡೆ ನೋಡ್ಲಿಲ್ಲ, ಎಲ್ಲ ಪುರುಷ ವೇಷವೇ ಹೆಚ್ಚಾಗಿ ಕೊಟ್ಟಿದ್ದು. ಈ ಒಂದು ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆಯೂ ಗುರುತಿಸಿಕೊಳ್ತಾ ಹೋಗ್ತೀರಿ ತಮ್ಮ ತಂಡದ ಮುಖಾಂತರ. ಹೌದು, ಸಾಕಷ್ಟು ಕಾರ್ಯಕ್ರಮಗಳನ್ನ ಕೂಡ ನೀಡ್ತೀರಿ. ಮುಂಬೈದಲ್ಲಿರಬಹುದು, ದೆಹಲಿಯಲ್ಲಿರಬಹುದು, ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕೆಲಸವನ್ನ ಮಾಡ್ತೀರಿ. ಅದಾದ ನಂತರ ತಾವು ವಿದೇಶಕ್ಕೆ ಹೋಗಿದ್ದು ಅಲ್ಲಿ ಕೆಲಸವನ್ನ ಮಾಡಿದಂತಹದ್ದು, ಶಿಕ್ಷಕಿಯಾಗಿ ಕೂಡ ಅಲ್ಲಿ ಕೆಲಸವನ್ನ ಮಾಡ್ತೀರಿ. ಇದರ ಪ್ರಯಾಣದ ಬಗ್ಗೆ ಸ್ವಲ್ಪ ಹೇಳಿ. ಅದು ಅಂದ್ರೆ ಯಕ್ಷಗಾನವನ್ನ ಮಾಡೋದಕ್ಕೆ ಅಂತಾನೆ ಅಲ್ಲಿಗೆ ಹೋಗಿದ್ದ ಅಥವಾ ಯಾವ ಕಾರಣಕ್ಕಾಗಿ ಅಲ್ಲಿ ಹೋಗಿದ್ರಿ? ಖಂಡಿತ ಈ ವಿಷಯ ಹೇಳುವುದಕ್ಕೆ ನನಗೂ ಹೆಮ್ಮೆ. ಯಾಕೆಂದರೆ ನೋಡಿ, ನಮ್ಮ ದೇಶದ ಒಂದು ಸುಸಂಸ್ಕೃತವಾದ ಒಂದು ಹೆಮ್ಮೆಯ ಕಲೆ, ಶ್ರೀಮಂತವಾದ ಕಲೆ ಯಕ್ಷಗಾನ. ಇಂತಹ ಯಕ್ಷಗಾನವನ್ನ ನಾವು ಇನ್ನೊಂದು ದೇಶ, ಅದು ಜಗತ್ತಿನ ದೊಡ್ಡಣ್ಣ ಎನಿಸಿಕೊಂಡಂತಹ ಅಮೆರಿಕಾದಲ್ಲಿ ನಾವು ಪ್ರಯೋಗ ಮಾಡುವಂತಹ ಅವಕಾಶ ನಮ್ಮ ಪಾಲಿಗೆ ಒದಗಿ ಬಂದಿದೆ ಅಂತಾದ್ರೆ ನಿಜಕ್ಕೂ ಇದೊಂದು ಹೇಳುವುದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ನೋಡಿ, 2023 ಏಪ್ರಿಲ್ 24ರಂದು ನಮ್ಮ ವಿದೇಶ ಪ್ರಯಾಣ. ಆದರೆ ನಾವು ಹೋಗ್ತಾ ಇದ್ದಂತಹ ಕಾರಣ ಏನು ಅಂತ ಕೇಳಿದರೆ, ನಮ್ಮ ಮಗ ಅಲ್ಲಿ ಯೂನಿವರ್ಸಿಟಿಯಲ್ಲಿ PhD ಮಾಡಿ ಡಾಕ್ಟರೇಟ್ ಪಡೆದುಕೊಳ್ಳುವಂತಹ ಅವನ ಆ ಒಂದು ಸಾಧನೆಯನ್ನ ಕಣ್ತುಂಬಿಸಿಕೊಳ್ಳುವುದಕ್ಕಾಗಿ ನಾವು ಹೊರಟು ನಿಂತವರು. ಹಾಗೆ ಹೋಗುವ ಸಮಯಕ್ಕೆ ಹಲವಾರು ನಮ್ಮ ಕನ್ನಡದ ಅಭಿಮಾನಿಗಳು, ಯಕ್ಷಗಾನದ ಅಭಿಮಾನಿಗಳು, ಜೊತೆಗೆ ನಮ್ಮ ಪರಿಚಯದವರು ಅಲ್ಲಿದ್ದವರು, ನಾನು ಯಕ್ಷಗಾನವನ್ನ ಮಾಡುತ್ತೇನೆ ಎನ್ನುವಂತಹ ವಿಷಯವನ್ನ ಗೊತ್ತಿದ್ದವರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿಕೊಂಡ್ರು, ಅಲ್ಲೂ ಯಕ್ಷಗಾನವನ್ನ ಮಾಡಬಹುದಲ್ಲ ಅಂತ. ನಿಜಕ್ಕೂ ಆ ಒಂದು ಸದಾವಕಾಶವನ್ನ ನಾನು ತಪ್ಪಿಸಿಕೊಳ್ಳುವುದಕ್ಕೆ ಸಿದ್ಧಳಿರಲಿಲ್ಲ. ಹಾಗಾಗಿ ಅವರ ಒಂದು ಮಾತಿಗೆ ಮನ್ನಣೆ ಕೊಟ್ಟೆ. ಆ ನೆಲೆಯಲ್ಲಿ ಮುಖ್ಯ ರೂವಾರಿ ಈ ಒಂದು ಯಕ್ಷಗಾನಕ್ಕೆ ಶ್ರೀ ಗಜಾನನ್ ಭಟ್ ಕುಮಟಾದವರವರು ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸ್ವಂತ ಕಂಪನಿಯನ್ನ ನಡೆಸ್ತಾ ಇದ್ದಾರೆ. ಅವರು ನನ್ನ ಈ ಯಕ್ಷಗಾನವನ್ನ ಅಲ್ಲಿ ನಾನು 2 ಪ್ರಯೋಗವನ್ನ ಮಾಡಿದ್ದೇನೆ ಅಂತ ಆದ್ರೆ ಮುಖ್ಯವಾದ ಕಾರಣೀಕರ್ತರು. ಅವರು ನನ್ನನ್ನ ಸಂಪರ್ಕಿಸಿ ಹೇಳಿದರು, ನಾನು ಒಂದು ಅಲ್ಲಿ ಆಸಕ್ತರನ್ನ ಸೇರಿ ಒಂದು ಆನ್ಲೈನ್ ಗ್ರೂಪ್ ಮಾಡ್ತೇನೆ, ಅದನ್ನ ನೀನು ಬಳಸಿಕೊಂಡು ನೀನು ಹೇಗೆ ಬೇಕೋ ಹಾಗೆ ಮುಂದುವರಿ ಅಂತ. ನಾನು ಹಾಗೆ ಒಪ್ಪಿಕೊಂಡೆ. ಹಾಗೆ ಅಲ್ಲಿರುವಂತಹ ಆ ಕ್ಯಾಲಿಫೋರ್ನಿಯಾ ಎನ್ನುವಂತಹ ಒಂದು ಆ ರಾಜ್ಯದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ. ಅದರಲ್ಲೂ ಈ ನನ್ನ ಗಜಾನನ್ ಭಟ್ ಅವರಿದ್ದಾರಲ್ಲ, ಅವರಿರುವಂತಹ ಏರಿಯಾ ಬೇ ಏರಿಯಾ ಅಂತ, ಅಲ್ಲಿ ಹೆಚ್ಚಾಗಿ ಹವ್ಯಕರೇ ಇದ್ದಾರೆ, ಯಕ್ಷಗಾನದ ಆಸಕ್ತರು. ಅವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಗ್ರೂಪ್ ಮಾಡಿದರು. ಆ ಗ್ರೂಪ್ ನಲ್ಲಿ ಯಕ್ಷಗಾನದ ಆಸಕ್ತರನ್ನ ಮತ್ತೊಂದು ಗ್ರೂಪ್ ಮಾಡಿ ನನಗೆ ಕಲಿಕೆಗಾಗಿ ಕೊಟ್ಟರು. ಇದೊಂದು ಅದ್ಭುತವಾದಂತಹ ಒಂದು ಅವಕಾಶ ನನಗೆ ಸಿಕ್ಕಿತು. ಬಹುಶಃ ಅಮೆರಿಕಕ್ಕೆ ತೆರಳುವುದಕ್ಕಿಂತ 2 ತಿಂಗಳು ಮೊದಲು ನಾನು ಅವರಿಗೆ ಆನ್ಲೈನ್ ತರಬೇತಿ ಪ್ರಾರಂಭಿಸಿದೆ. ಮೊದಲು ಒಂದಷ್ಟು ತಾಳಗಳನ್ನ ಮತ್ತು ಬೇಸಿಕ್ಗಳನ್ನ ಅವರಿಗೆ ಹೇಳಿಕೊಟ್ಟು ಆನಂತರದಲ್ಲಿ 2 ಕತೆಗಳನ್ನ ಅವರಿಗೆ ಹೇಳಿಕೊಡುವುದಕ್ಕೆ ಪ್ರಾರಂಭಿಸಿದೆ. ಬಹುಶಃ ನಮಗೆ ಹಗಲಾದಾಗ ಅಲ್ಲಿ ರಾತ್ರಿ, ಹಾಗಾಗಿ ಹೇಳಿಕೊಡುವ ಕಾಲ ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಹಾಗೆ ಮಾಡಿ ನಮ್ಮ ಒಂದು ಯಕ್ಷಗಾನದ ಆನ್ಲೈನ್ ತರಬೇತಿ ಪ್ರಾರಂಭ ಆಯಿತು. ಒಂದು ಆಖ್ಯಾನ ರಾವಣಾವಸಾನ, ಇನ್ನೊಂದು ಕೃಷ್ಣಾರ್ಜುನ ಕಾಳಗ. ಈ 2 ಕಥೆಯನ್ನಿಟ್ಟುಕೊಂಡು ಪಾತ್ರವನ್ನ ಹಂಚುವಲ್ಲಿ ನನಗೆ ಸಹಾಯ ಮಾಡಿದವರು ಶ್ರೀಪಾದ್ ಹೆಗಡೆ ಅವರು, ನಮ್ಮ ಕರ್ನಾಟಕದವರೇ, ಉತ್ತರ ಕನ್ನಡದವರೇ. ಅವರು ಈಗಾಗಲೇ ಅವರಿಗೆ ಯಕ್ಷಗಾನದ ಬಗ್ಗೆ ಗೊತ್ತು, ಯಕ್ಷಗಾನವನ್ನು ಮಾಡಿದ್ದಾರೆ. ಅವರು ಅಲ್ಲಿ ಯಾರ್ಯಾರಿಗೆ ಯಾವ ಪಾತ್ರವನ್ನ ಕೊಡಬಹುದು ಎನ್ನುವಂತಹ ಒಂದು ವಿಷಯವನ್ನ ನನಗೆ ಹೇಳಿ ಆ ಮೂಲಕ ನನಗೆ ಸಹಾಯ ಮಾಡಿ ಪಾತ್ರವನ್ನ ಹಂಚಿದ್ದಾರೆ.
ಹಾಗೆ ನಾವು ಪಾತ್ರ ಹಂಚಿದ ಮೇಲೆ ನಾನು ಅವರಿಗೆ ಅವರವರ ಪಾತ್ರಕ್ಕೆ ಮಾತು, ಕುಣಿತ ಮತ್ತೆ ಅವುಗಳ ಬೇಕಾದಂತಹ ಎಲ್ಲ ಯಾವುದೇ ಸಂದರ್ಭ ಇರಲಿ ಎಲ್ಲವನ್ನ ಆನ್ಲೈನ್ ಮೂಲಕ ಹೇಳ್ಕೊಡ್ತಾ ಹೋದೆ. ಇನ್ನು ಹೀಗೆ ನಮ್ಮ ತರಬೇತಿ ಪ್ರಾರಂಭ ಆಗಿ ಅಲ್ಲಿ ಹೋದ ಮೇಲೆ ನಾನು ಒಂದು 8 ದಿನ ಲೈವ್ ಆಗಿ ಅವರ ಜೊತೆ ಅವರಿಗೆ ಒಂದು ಪ್ರಾಕ್ಟೀಸ್ ಅನ್ನ ಕೊಟ್ಟಿದ್ದು. ಹೀಗಿರುವಾಗ ನಾನು ಕ್ಯಾಲಿಫೋರ್ನಿಯಾಕ್ಕೆ ಹೋಗಿದ್ದು ಏಪ್ರಿಲ್ 25. ಏಪ್ರಿಲ್ 30ಕ್ಕೆ ನಮ್ಮ ಕಾರ್ಯಕ್ರಮ ರಾವಣಾವಸಾನ. ನನ್ನ ಮಗ ಇರುವಂತಹ ಸ್ಥಳ ಸಿಯಾಟಲ್ ಅಂತ. ಅದು ಆ ರಾಜ್ಯದಿಂದ ಈ ಕ್ಯಾಲಿಫೋರ್ನಿಯಾಕ್ಕೆ ಹೋಗುವಾಗ 2 ತಾಸು ವಿಮಾನ ದಾರಿ. ಅಲ್ಲಿ ಆ 30ನೇ ತಾರೀಕಿನ ದಿನ ನಾವು ಬೆಳಿಗ್ಗೆ ನಾವು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದದ್ದು. ಬಹುಶಃ ನನ್ನೊಡನೆ ಮಾಡುವಂತಹ ಪಾತ್ರಧಾರಿಗಳ ಮುಖ ನೋಡಿದ್ದು ಅವತ್ತು ನಾನು. ಆನ್ಲೈನ್ ಅಲ್ಲಿ ನೋಡಿದ್ರು ಕೂಡ ನಾನು ಎದುರಿಗೆ ಕಂಡಿದ್ದು ಅವರನ್ನ ಮೊದಲು. ನಾನು ಅವತ್ತು ರಾವಣಾವಸಾನ. ಆ ದಿನದ ಕಾರ್ಯಕ್ರಮದ ವಿಶೇಷತೆ ಹೇಳ್ತೇನೆ. ಉತ್ತರ ಕ್ಯಾಲಿಫೋರ್ನಿಯಾದ ಕನ್ನಡ ಕೂಟ, ಇದೊಂದು ಬೃಹತ್ ಒಂದು ಕನ್ನಡ ಸಂಸ್ಥೆ ಕ್ಯಾಲಿಫೋರ್ನಿಯಾದಲ್ಲಿ. ಬಹುಶಃ 1000 ಮಂದಿ ಸದಸ್ಯರು ಅದಕ್ಕಿದ್ದಾರೆ. ಅಂತಹ ಒಂದು ಅದ್ಭುತವಾದಂತಹ ಸಂಸ್ಥೆಯ ಸುವರ್ಣ ಮಹೋತ್ಸವದ ವರ್ಷ 2023 ನೋಡಿ. ಆ ಸುವರ್ಣ ಮಹೋತ್ಸವದಲ್ಲಿ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡ್ತಾರೆ ಅವರು. ನಾನು ಹೋದ ಏಪ್ರಿಲ್ ತಿಂಗಳಿನ ಕಾರ್ಯಕ್ರಮ ಏಪ್ರಿಲ್ 30ಕ್ಕೆ ಆ ತಿಂಗಳಿನ ಕಾರ್ಯಕ್ರಮದ ವೇದಿಕೆ ನನಗೆ ಕೊಟ್ಟಿದ್ದಾರೆ. ನಿಜಕ್ಕೂ ಇದೊಂದು ನನಗೂ ಊಹೆಗೆ ನಿಲುಕದಂತಹ ವಿಷಯ. ಆ ದಿನ ಆ ಒಂದು ಸಮಯಕ್ಕೆ ನಾನು ಅಲ್ಲಿಗೆ ಹೋಗಿದ್ದೇನೆ. ನನ್ನ ಜೊತೆ ರಾವಣಾವಸಾನ ಎನ್ನುವಂತಹ ಪ್ರಸಂಗದ ಆಯ್ಕೆ ಮಾಡಿಕೊಂಡಿದ್ದೇನೆ. ರಾಮನ ಪಾತ್ರ ಮಾಡಿದವರು ಶ್ರೀಪಾದ್ ಹೆಗಡೆಯವರು, ಸಿರ್ಸಿಮುಕ್ಕಿಯವರ ಊರು, ಶಿರಸಿ ತಾಲೂಕಿನ ಸಿರ್ಸಿಮುಕ್ಕಿ, ನಮ್ಮ ತಾಲೂಕಿನವರೇ ಅವರು. ಅವರು ನನ್ನ ಜೊತೆ ರಾಮನ ಪಾತ್ರ ಮಾಡಿದ್ದಾರೆ. ಹಾಗೆ ನನ್ನ ಜೊತೆ ಮಂಡೋದರಿಯಾಗಿ, ರಾವಣನಿಗೆ ಮಂಡೋದರಿಯಾಗಿ ಕ್ಯಾಲಿಫೋರ್ನಿಯಾದಲ್ಲಿ ಭರತನಾಟ್ಯ ಶಿಕ್ಷಕಿಯವರು ನಯನಾ ಶಾಸ್ತ್ರಿ ಅಂತ, ಅವರು ಕರ್ನಾಟಕದವರೇ, ದಕ್ಷಿಣ ಕನ್ನಡದವರು. ಅವರು ನನಗೆ ಚಂದಾಗಿ ಸಹಕರಿಸಿದ್ದಾರೆ ಮಂಡೋದರಿಯ ಪಾತ್ರದಲ್ಲಿ. ಜೊತೆಗೆ ನಾನು ಇಲ್ಲಿಂದ ಹೋಗುವಾಗ ನನ್ನ ವೇಷಭೂಷಣಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ದೇನೆ. ರಾವಣನ ವೇಷಕ್ಕೆ ಏನು ಬೇಕೋ ಎಲ್ಲವನ್ನು ತೆಗೆದುಕೊಂಡು ಹೋಗಿದ್ದೇನೆ. ಹಾಗೆ ಮಂಡೋದರಿಗೆ ಮತ್ತೆ ರಾಮನಿಗೆ ವೇಷಗಳನ್ನ ಅವರು ಅಲ್ಲಿಯೇ ಕೆಲವರು ತಮ್ಮಲ್ಲಿಯೇ ಇಟ್ಟುಕೊಂಡಂತಹ ಒಂದು ವೇಷಭೂಷಣಗಳನ್ನ ತೆಗೆದುಕೊಂಡು ಒಟ್ಟು ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಚಂದಾದ 3 ವೇಷಕ್ಕೂ ಸಿದ್ಧತೆಗಳಾಗಿವೆ. ಇನ್ನು ಹಿಮ್ಮೇಳ ನೋಡಿ, ಅತ್ಯಂತ ಮುಖ್ಯ ಇದು. ಅದು ಕೂಡ ಅಲ್ಲಿ ಹಿಮ್ಮೇಳವನ್ನ ಒದಗಿಸಿಕೊಳ್ಳುವುದು ಕಷ್ಟ. ಹಾಗಾಗಿ ನಾನು ಇಂಡಿಯಾದಿಂದ ಹೋಗುವ ಕಾಲಕ್ಕೆ ಇಲ್ಲಿ ನಮಗೆ ಲಭ್ಯವಿರುವಂತಹ ನಮ್ಮವರಾದಂತಹ ಶ್ರೀ ಗಜಾನನ್ ಭಟ್ ತುಳಗೇರಿ ಇವರು ನಿಜಕ್ಕೂ ನಮ್ಮ ಒಂದು ಯಕ್ಷ ಪಯಣದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿ. ಭಾಗವತರು ಕೂಡ ಹೌದು. ನನ್ನ ಈ ಯಕ್ಷಕಾಲ ಸಂಗಮ ಎನ್ನುವಂತಹ ಸಂಸ್ಥೆಯನ್ನ ಮಾಡಿದ್ದೇನಲ್ಲ, ಅದರಲ್ಲಿ ಅವರು ಮುಖ್ಯ ರೂವಾರಿ. ಅವರ ಭಾಗವತಿಕೆ, ಚಂದಾದ ಭಾಗವತಿಕೆ. ಇನ್ನು ಮೃದಂಗದಲ್ಲಿ ಶಂಕರ್ ಭಾಗವತಿ ಯಲ್ಲಾಪುರ ಸವ್ಯಸಾಚಿ ಕಲಾವಿದರು, ಅವರನ್ನ ನಾವು ಮೃದಂಗಕ್ಕೆ ಇಟ್ಟುಕೊಂಡು, ಇನ್ನು ಚಂಡೆಗೆ ಪ್ರಮೋದ್ ಕಬ್ಬಿನಗದ್ದೆ ಅವರು ಚಂದಾಗಿ ನಮಗೆ ಈ ಒಂದು ಸಾಥ್ ಕೊಟ್ಟಿದ್ದಾರೆ. ಇವರ ಒಂದು ಹಿಮ್ಮೇಳವನ್ನ ನಾನು ಆಡಿಯೋವನ್ನ ಇಲ್ಲಿಂದನೇ ನಾನು ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗಿದ್ದೇನೆ. ಸ್ಟುಡಿಯೋ ರೆಕಾರ್ಡಿಂಗ್ ಚಂದಾದ ಒಂದು ಆ ವ್ಯವಸ್ಥೆಯನ್ನ ಮಾಡಿಕೊಟ್ಟವರು ಸಮರ್ಥ್ ಹೆಗಡೆ ತಂಗಾರವನೆ. ಈ ಒಂದು ಹಿಮ್ಮೇಳವನ್ನ ಆಡಿಯೋ ಇಟ್ಟುಕೊಂಡು ನಾನು ಅಲ್ಲಿಗೆ ಹೋದದ್ದು. ಆ ಅದ್ಭುತ ವೇದಿಕೆಯಲ್ಲಿ ಅಲ್ಲಿ ಅವರ ಸ್ವರ ಹಿಮ್ಮೇಳದಲ್ಲಿ ಆಡಿಯೋದಲ್ಲಿ ಮೊಳಗ್ತಿತ್ತು. ಪಾತ್ರಧಾರಿಗಳು ನಾವು, ಆದರೆ ನಮ್ಮವರ ಒಂದು ಧ್ವನಿಯಲ್ಲಿ ಅತ್ಯಂತ ಅದ್ಭುತವಾದ ವೇದಿಕೆ. ಬಹುಶಃ 1000 ಮಂದಿ ಸೇರಿದ್ದಾರೆ. ಜನಸ್ತೋಮ ರಂಗಮಂದಿರ, ಅಂತಹ ಒಂದು ರಂಗಮಂದಿರದಲ್ಲಿ ರಾವಣನಾಗಿ ನನ್ನ ಪ್ರವೇಶ. ಎಲ್ಲರೂ ಎದ್ದು ನಿಂತು ಕರತಾಡನ ಮಾಡಿದರು. ನಿಜಕ್ಕೂ ಅದು ಒಂದು ಅವಿಸ್ಮರಣೀಯ ಕ್ಷಣ. ಅಲ್ಲಿ ನನ್ನ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಕುಣಿತವನ್ನ, ಮಾತುಗಳನ್ನ ಎಲ್ಲರೂ ಕರತಾಡನದ ಮೂಲಕ ಪ್ರೋತ್ಸಾಹಿಸಿದ್ದಾರೆ. ಆ ನಂತರದಲ್ಲಿ ಕೊನೆಯಲ್ಲಿ ನಮ್ಮ ಯಕ್ಷಗಾನ ಮಂಗಳ ಪದ್ಯ ಮುಗಿದ ನಂತರದಲ್ಲಿ ಎಲ್ಲವರು ಎದ್ದು ನಿಂತು ಮತ್ತೊಮ್ಮೆ ಅಭಿನಂದಿಸಿ ಪ್ರೋತ್ಸಾಹಿಸಿದ್ದಾರೆ ಚಪ್ಪಾಳೆಯ ಮೂಲಕ. ಆ ಕಾಲಕ್ಕೆ ಆ ಕ್ಯಾಲಿಫೋರ್ನಿಯಾದ ಕನ್ನಡ ಕೂಟದ ಪದಾಧಿಕಾರಿಗಳೆಲ್ಲ ಸೇರಿ ಆ ಒಂದು ಅದ್ಭುತ ವೇದಿಕೆಯಲ್ಲಿ ನನ್ನನ್ನ ಸನ್ಮಾನಿಸಿದ್ದಾರೆ. ಇನ್ನೇನು ಬೇಕು, ಯಕ್ಷ ಪಯಣದ ಮೈಲಿಗಲ್ಲು ಇದೊಂದು. ನಿಜಕ್ಕೂ ಇದೊಂದು ಮರೆಯಲಾರದಂತಹ ಸಂದರ್ಭ. ಅಂತಹ ಒಂದು ಅದ್ಭುತವಾದ ಕ್ಷಣವನ್ನ ನಾನೀಗಲೂ ನೆನೆಸಿಕೊಂಡಾಗ ರೋಮಾಂಚನ ಆಗುತ್ತದೆ. ಅಲ್ಲಿ ಒಂದು ನನ್ನ ಆ ಕಾರ್ಯಕ್ರಮವನ್ನ ಮುಗಿಸಿ ನಾನು ಮುಂದೆ ಹೊರಟಿದ್ದು
ಶ್ರೀ ಗಜಾನನ್ ಭಟ್ ಆಗಲೇ ಹೇಳಿದ್ದೇನೆ ಕುಮಟಾದವರು. ಅವರು ಅವರ ಮನೆಯಲ್ಲಿ ನನ್ನ ವಾಸ್ತವ್ಯ. 8 ದಿನಗಳ ಕಾಲ ಅವರ ಆತಿಥ್ಯ, ಆದರ ಆತಿಥ್ಯ. ನೋಡಿ, ಆ ಮನೆಯಲ್ಲಿ ನಾನು ವಾಸ್ತವ್ಯ ಮಾಡಿದರೂ ಕೂಡ ಪ್ರತಿದಿನ ನನ್ನ ಯಕ್ಷಗಾನದ ತರಬೇತಿ ನಡೀತಾ ಇತ್ತು. ಅಲ್ಲಿ ಬೇರೆ ಅಂತ ಅಲ್ಲಿಗೆ ಒಂದು ಧರ್ಮ ಕೇಂದ್ರ ಉಂಟು. ಅಲ್ಲಿ ನಮ್ಮ ಈ ಯಕ್ಷಗಾನದ ತರಬೇತಿ. ಆಶ್ಚರ್ಯ ಅಂತ ಹೇಳಿದರೆ, ನಮ್ಮ ಅಲ್ಲಿಯ ಪ್ರಾಕ್ಟೀಸ್ ಅನ್ನ ನೋಡುವುದಕ್ಕೆ 10 ಹಲವು ಜನ, 100 ಜನ ಸೇರ್ತಾ ಇದ್ರು ಒಮ್ಮೊಮ್ಮೆ. ಯಾಕೆ ಅಂತ ಕೇಳಿದರೆ, ಹಿಂದೆ ಅಡಿಯೋ ಹಾಕಿಕೊಂಡು ನಾವು ಪ್ರಾಕ್ಟೀಸ್ ಮಾಡುವಾಗ ಅಲ್ಲಿ ಆ ವಾತಾವರಣ ಸೃಷ್ಟಿಯಾಗ್ತಿತ್ತು. ಹೌದು. ಎಷ್ಟೋ ಜನ ಇಷ್ಟಪಟ್ಟವರು ಯಕ್ಷಗಾನವನ್ನ ಬಂದು ಆ ಪ್ರಾಕ್ಟೀಸ್ ಅನ್ನೇ ನೋಡಿ ಖುಷಿ ಪಟ್ಟಿದ್ದಾರೆ. ಆ ಒಂದು ಪ್ರಸಂಗ ಕೃಷ್ಣಾರ್ಜುನ ಕಾಳಗ. ಅಲ್ಲಿ ಸುತ್ತಮುತ್ತಲೇ ಇದ್ದಂತಹ ನನ್ನ ಶಿಷ್ಯರು, ಆಗ ಶಿಷ್ಯ ವೃಂದದವರಾಗಿದ್ದಾರೆ. ನೋಡಿ ಎಷ್ಟೊಂದು ಆಶ್ಚರ್ಯ. ಅಲ್ಲಿ ನಾನು ಕೃಷ್ಣಾರ್ಜುನ ಕಾಳಗದಲ್ಲಿ ನಂದು ಅರ್ಜುನನ ಪಾತ್ರ. ಕೃಷ್ಣನ ಪಾತ್ರವನ್ನ ಆಗಲೇ ಹೇಳಿದ್ದೇನೆ, ಶ್ರೀಪಾದ್ ಹೆಗಡೆ ಅಂತ, ಅವರು ಕೃಷ್ಣನ ಪಾತ್ರವನ್ನ ಮಾಡಿದ್ದಾರೆ. ಇನ್ನು ಸುಭದ್ರೆಯಾಗಿ ಲಲಿತಾ ಪಡುಬಿದ್ರಿ ಅಂತ, ಅವರು ದಕ್ಷಿಣ ಕನ್ನಡ ಪಡುಬಿದ್ರಿಯವರು. ಅಲ್ಲಿ ಅವರು ಸ್ವಂತ ಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ. ಅವರು ನನ್ನ ಜೊತೆ ಸುಭದ್ರೆಯಾಗಿ ಮೊದಲನೆಯ ಪ್ರಯೋಗ ಅವರದ್ದು. ಸ್ವಲ್ಪ ಹೇಳಿಕೊಡುವಾಗ ನನಗೆ ಹೆಚ್ಚು ಸಮಯ ಬೇಕಾಯಿತು ಅವರಿಗೆ ಆ ಸುಭದ್ರೆ ಅಂತಹ ಒಂದು ಭಾವನಾತ್ಮಕ ಪಾತ್ರವನ್ನ. ಆದರೆ ಕೊನೆಯಲ್ಲಿ ಚಂದಾಗಿ ಪ್ರಸ್ತುತಿಯನ್ನು ನೀಡಿದ್ದಾರೆ. ಹಾಗೆ ಇನ್ನು ಅಭಿಮನ್ಯುವಿನ ಪಾತ್ರವನ್ನ ಮಾಡಿದವರು ಉಷಾ ಹೆಬ್ಬಾರ್ ಅಂತ. ಅವರು ನಮ್ಮ ಇಲ್ಲಿಯ ಶ್ರೀ ರಾಮಚಂದ್ರ ಹೆಗಡೆ ಕೊಂಡದ ಕುಳಿ ಪ್ರಸಿದ್ಧ ಯಕ್ಷಗಾನ ಕಲಾವಿದರು, ಅವರ ಸಹೋದರಿಯವರು. ಅವರು ಈಗಾಗಲೇ ಯಕ್ಷಗಾನವನ್ನ ಕಲಿತವರು, ಅಲ್ಲಿ ಮಾಡಿದ್ರು ಕೂಡ ಅವತ್ತು ಅಭಿಮನ್ಯುವಿನ ಪಾತ್ರವನ್ನ ಚಂದಾಗಿ ನನ್ನ ಜೊತೆ ಮಾಡಿದ್ದಾರೆ. ಇನ್ನು ದಾರುಕ ಹಾಸ್ಯ ಪಾತ್ರ, ಆ ಪಾತ್ರವನ್ನ ಮಾಡಿದವರು ಶಿವರಾಮ್ ಭಟ್ರು ಅಂತ. ಅವರು ಕೂಡ ನಮ್ಮ ಕರ್ನಾಟಕದವರೇ. ಅವರು ಚಂದಾದಿ ಕನ್ನಡವನ್ನ ಬಲ್ಲವರು, ಚಂದಾಗಿ ಮಾಡಿದ್ದಾರೆ. ಇನ್ನು ನಾರದರ ಪಾತ್ರ, ಆ ಪಾತ್ರವನ್ನ ಮಾಡಿದವರು ಸಮರ್ಥ ಭೂಷಣ್, ಬಹುಮುಖ ಪ್ರತಿಭೆಯವರು. ಇನ್ನೂ ಸಾಕಷ್ಟು ಚಿಕ್ಕ ವಯಸ್ಸಿನವರು, ಅವರು ಇಂಜಿನಿಯರ್ ಆಗಿದ್ದಾರೆ ಅಲ್ಲಿ. ಅವರು ಕರ್ನಾಟಕದವರೇ, ಕನ್ನಡದ ಬಗ್ಗೆ ಅತ್ಯಂತ ಅಭಿಮಾನ, ಹೆಮ್ಮೆ ಉಳ್ಳವರು. ಅವರು ನಾರದನ ಪಾತ್ರವನ್ನ ಚಂದಾಗಿ ಮಾಡಿದ್ದಾರೆ. ಇವುಗಳೊಟ್ಟಿಗೆ ಭೀಮನ ಪಾತ್ರ ಮೇಘಾ ಹೇರೂರ್ ಅಂತ, ಅವರು ಕನ್ನಡದವರೇ. ಅಲ್ಲಿ ಏನೇನೋ ಹಲವಾರು ಅವರು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಬಹುಮುಖ ಪ್ರತಿಭೆ, ಅವರು ಚಿಕ್ಕ ವಯಸ್ಸಿನವರೇ. ಅವಳು ಮಾಡಿದ್ದು ಭೀಮನ ಪಾತ್ರ, ಚಂದಾಗಿ ಭೀಮನ ಪಾತ್ರವನ್ನ ಮಾಡಿದ್ದಾರೆ. ಇನ್ನು ಒಂದು ವಿಶೇಷತೆ ಇಲ್ಲುಂಟು. ಬಲರಾಮನ ಪಾತ್ರವನ್ನ ಮಾಡಿದವ ಅಲ್ಲಿನ ಮುಂದಿನ ಜನರೇಷನ್, ಅಂದ್ರೆ ಅವ ಹೈಸ್ಕೂಲ್ ಓದುತ್ತಿರುವಂತಹ ವಿದ್ಯಾರ್ಥಿ, ಕುಮಾರ್ ವರುಣ್ ಅಂತ. ಕನ್ನಡ ಲಿಪಿ ಎನ್ನುವಂತಹ ಒಂದು ಕನ್ನಡ ಕಲಿಕೆಗೆ ಹೋಗ್ತಾ ಇದ್ದಂತಹ ಹುಡುಗ. ಆದರೂ ಕೂಡ ಅವನಿಗೆ ಕನ್ನಡದ ಉಚ್ಚಾರ ಹೇಳಿಕೊಡುವಾಗ ಬಹಳ ಕಷ್ಟ ಆಯ್ತು. ಅಂದ್ರೆ ಆ ಇಂಗ್ಲಿಷರ ಮಧ್ಯದಲ್ಲಿ ಇರುವಂತಹ ಒಂದು ಆತ ಈ ಕನ್ನಡದ ಉಚ್ಚಾರಣೆಯನ್ನ ಇಂಗ್ಲಿಷ್ ನಲ್ಲಿ ನಾವು ಹೇಳ್ಕೊಟ್ಟಾಯ್ತು ಅವನಿಗೆ ಪರಿಚಯ ಮಾಡುವಾಗ. ಹಾಗೆ ಅವನಿಗೆ ಹೇಳಿಕೊಡುವಾಗ ಬಹಳ ಸಮಯ ಬೇಕಾಯಿತು. ಇರಲಿ, ಎಷ್ಟೇ ಆದ್ರೂ ಅವನು ಆಸಕ್ತಿಯಿಂದ ಕಲಿತ ಕೊನೆಯಲ್ಲಿ ಚಂದಾದ ಪ್ರದರ್ಶನವನ್ನು ನೀಡಿದ. ಅತ್ಯಂತ ಹೆಮ್ಮೆ ನನಗೆ. ಯಾಕೆಂದರೆ ಈ ಅಮೆರಿಕಾದ ಮುಂದಿನ ಪ್ರಜೆಗಳಿಗೆ ನಾನು ಯಕ್ಷಗಾನದ ರುಚಿಯನ್ನ ತೋರಿಸಿ ಬಂದಿದ್ದೇನೆ ಎನ್ನುವುದು ಇದೊಂದು ನನ್ನ ಜೀವನದ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತೇನೆ. ಹಾಗೆ ಇವರೆಲ್ಲರನ್ನ ಸಿದ್ಧತೆ ಪಡಿಸಿ 8 ದಿನಗಳ ಕಾಲ ಪ್ರತಿದಿನ ಅಲ್ಲಿ ನಾನು ತಾಲೀಮು ನಡೆಸಿ ಕೊನೆಯಲ್ಲಿ ಮೇ 7 ಅವತ್ತು ನಮ್ಮ ಯಕ್ಷಗಾನ ಪ್ರದರ್ಶನ ಕೃಷ್ಣಾರ್ಜುನ ಕಾಳಗ. ಆ ಧರ್ಮ ಕೇಂದ್ರದಲ್ಲಿ ಚಂದಾದ ವೇದಿಕೆ ಉಂಟು. ಅಲ್ಲಿಯ ಸುತ್ತಮುತ್ತಲವರು ಸಹಕಾರ ನೀಡಿದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ನಮ್ಮ ಇದೇ ಹಿಮ್ಮೇಳದ ಆಡಿಯೋ ಹಾಕಿಕೊಂಡು ಅವರ ಒಂದು ಮೊಳಗುವ ಧ್ವನಿಯಲ್ಲಿ ಬಹುಶಃ ಒಂದು 500 ಜನ ಸೇರಿರಬಹುದು. ಅದರಲ್ಲಿ ಹೆಚ್ಚಾಗಿ ಹವ್ಯಕರಿದ್ದಾರೆ, ಅಲ್ಲಿ ಕನ್ನಡದವರು ತುಂಬಾ ಇದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ನಮ್ಮ ಈ ಒಂದು ಸುಸಂಸ್ಕೃತವಾದ ಕಲೆ ಯಕ್ಷಗಾನವನ್ನ ನಾವಲ್ಲಿ ಪ್ರದರ್ಶಿಸಿದ್ದು ನಿಜಕ್ಕೂ ಒಂದು ಸಂತೋಷದ ವಿಷಯ, ಅಭಿಮಾನದ ವಿಷಯ. ಅವರು ಕೂಡ ಕನ್ನಡದವರೆಲ್ಲ ಅತ್ಯಂತ ಪ್ರೋತ್ಸಾಹಿಸಿದರು ನಮ್ಮನ್ನ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ನಮ್ಮನ್ನ ಚಪ್ಪಾಳೆಯ ಮೂಲಕ ಎದ್ದು ನಿಂತು ಒಂದು ಅಭಿಮಾನದಿಂದ ಅವರ ಒಂದು ಪ್ರೋತ್ಸಾಹ ಕೊಟ್ಟಿದ್ದನ್ನ ಕಂಡು ನಾವು ಸಂತೋಷ ಪಟ್ಟಿದ್ದೇವೆ. ಹಾಗೆ ಆ ವೇದಿಕೆಯಲ್ಲಿ ಕೊನೆಯಲ್ಲಿ ಒಂದು ಚಿಕ್ಕ ಸನ್ಮಾನವನ್ನು ನನಗೆ ಮಾಡಿದ್ದಾರೆ. ಅಂದ್ರೆ ಇದು ಯಾವತ್ತೂ ಆಗದಂತಹ ಒಂದು ಸಂದರ್ಭ. ಯಾಕೆಂದರೆ ಅಲ್ಲಿಯ ಅಮೆರಿಕದ ಕನ್ನಡದವರು, ಅದರಲ್ಲೂ ಹೆಚ್ಚಾಗಿ ಹವ್ಯಕರು ಒಂದು ಚಿಕ್ಕ ನಮ್ಮ ಸನ್ಮಾನವನ್ನು ಮಾಡಿದ್ದಾರೆ ಅಂತ ಆದ್ರೆ ಇದು ನಮ್ಮ ಸುಯೋಗ, ನಮ್ಮ ಭಾಗ್ಯ ಅಂತ ತಿಳಿದುಕೊಂಡಿದ್ದೇನೆ. ಈ 2 ಕಾರ್ಯಕ್ರಮವನ್ನು ಮುಗಿಸಿ ತದನಂತರದಲ್ಲಿ ನಾನು ಮಗ ಇದ್ದಂತಹ ಸ್ಥಳಕ್ಕೆ
ಮತ್ತೆ ವಾಪಸ್ ಹೊರಟಿದ್ದೇನೆ. ಇದು ಆ ಅಮೆರಿಕಾದಲ್ಲಿ ನನ್ನ ಯಕ್ಷ ಪಯಣದ ದಾರಿ. ನಿಜಕ್ಕೂ ಇದೊಂದು ನನಗೆ ಅತ್ಯಂತ ಸಂತೋಷವಾದಂತಹ ವಿಷಯ, ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯೂ ಆಗುತ್ತಾ ಇದೆ. ಇನ್ನು ನನ್ನ ಒಂದು ತರಬೇತಿಯಲ್ಲೇ ಅವರಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲೂ ಕೂಡ ನಾನು ಅಲ್ಲಿಗೆ ಹೋಗುವ ಸಂದರ್ಭ ಸಾಕಷ್ಟಿದೆ. ಹೋದ ಕಾಲಕ್ಕೆ ಯಕ್ಷಗಾನ ಮಾಡುವಂತಹ ಒಂದು ಯೋಚನೆಯೂ ಕೂಡ ಇದೆ. ಅದು ಎಲ್ಲವೂ ದೈವಿಚ್ಛೆ ಅಷ್ಟೇ. ಆಗ್ಲಿ, ಇನ್ನು ಹೆಚ್ಚಿನ ಪ್ರದರ್ಶನಗಳು ಕಾಣ್ಲಿ. ಯಾಕಂದ್ರೆ ಯಕ್ಷಗಾನ ಅನ್ನುವಂತಹದ್ದು ನಮ್ಮ ಒಂದು ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ ಸಾರುವಂತಹ ಒಂದು ಕಲೆ. ಹಾಗಾಗಿ ಅದು ಜಗತ್ತಿನಾದ್ಯಂತ ಆದಷ್ಟು ಹೆಚ್ಚಿನ ಒಂದು ಪ್ರದರ್ಶನಗಳನ್ನ ಕಾಣ್ಲಿ, ಅವರೆಲ್ಲರಿಗೂ ಕೂಡ ನಮ್ಮ ಸನಾತನ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳುವಂತಹ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊಳ್ತೇನೆ. ಯಕ್ಷರಂಗ ಅನ್ನುವಂತಹದ್ದು ಬಹಳ ಪ್ರಾಚೀನವಾದಂತಹ ಒಂದು ಕಲೆ. ಅದಕ್ಕೆ ಅದರದ್ದೇ ಆದಂತಹ ಇತಿಹಾಸ ಇದೆ, ಅದರದ್ದೇ ಆದಂತಹ ರೀತಿಯಲ್ಲಿ ಬೆಳೆದುಕೊಂಡು ಬಂದಂತಹ ಒಂದು ಕಲೆ ಅದು. ಇವತ್ತಿನ ದಿನಮಾನದ ಒಂದು ಯಕ್ಷಗಾನದ ಸ್ಥಿತಿಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಯಕ್ಷಗಾನಕ್ಕೆ ನಾನಾಗಲೇ ಹೇಳಿದ್ದೇನೆ, ಸುವರ್ಣ ಯುಗ ಇದು. ಬೇಕಷ್ಟು ಅವಕಾಶಗಳಿವೆ. ಆ ನೆಲೆಯಲ್ಲಿ ನಾವಿವತ್ತು 500 ಯಕ್ಷಗಾನವನ್ನ ಮೀರಿ ಮುಂದೆ ಹೋಗ್ತಾ ಇದ್ದೇವೆ ಅಂತ ಆದ್ರೆ ನಾವು ಕಲಿತದ್ದಕ್ಕೆ ಅವಕಾಶಗಳು ಸಿಕ್ಕಿವೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಯಕ್ಷಗಾನಕ್ಕೆ ಅವಕಾಶವೇನೋ ಇದೆ. ಹಾಗಂತ ನಮ್ಮ ಹಿರಿಯರು ಒಂದು ಸಂಪ್ರದಾಯಬದ್ಧವಾದಂತಹ ಚೌಕಟ್ಟನ್ನ ನಮಗೆ ಹಾಕಿಕೊಟ್ಟಿದ್ದಾರೆ ಯಕ್ಷಗಾನದಲ್ಲಿ. ನಮಗೆ ಕಲಿಸಿದಂತಹ ಗುರುಗಳಾದಂತಹ ಶ್ರೀ ಗಣಪತಿ ಭಾಗವತ್ ಕವ್ವಾಳೆ ಅವರು ಕೂಡ ಹೀಗೆ ಅಂತ ನಮಗೆ ತಿಳಿಸಿ ಹೇಳಿಕೊಟ್ಟಿದ್ದಾರೆ. ಅದನ್ನ ಆ ಚೌಕಟ್ಟನ್ನ ಮೀರದೆ ನಾವು ಹೋಗಬೇಕು. ಇದು ನಮಗೆ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತಿನ ಸ್ಥಿತಿಯಲ್ಲಿ ಈ ಮನರಂಜನೆಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಮನರಂಜನೆಗಾಗಿ ಅಲ್ಪ ಸ್ವಲ್ಪ ಬದಲಾವಣೆ ಇರಲಿ, ಸರಿಯಾದದ್ದೇ, ಆದರೆ ಆ ಮೂಲವಾದಂತಹ ಚೌಕಟ್ಟಿಗೆ ಧಕ್ಕೆ ಬರದ ಹಾಗೆ ಮುಂದುವರಿಯಬೇಕಾದದ್ದು ಅತಿ ಅವಶ್ಯ ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ. ನನ್ನ ವಿದ್ಯಾರ್ಥಿಗಳಿಗೂ ಅದನ್ನೇ ನಾನು ಹೇಳ್ತಾ ಇದ್ದದ್ದು. ಆದಷ್ಟು ಆ ಸಂಪ್ರದಾಯಬದ್ಧವಾದಂತಹ ದಾರಿಯಲ್ಲಿ ಹೋಗಿ ನಮ್ಮ ಮುಂದಿನ ಪೀಳಿಗೆಗೂ ಅದನ್ನ ಕೊಡೋಣ ಎನ್ನುವಂತಹ ಒಂದು ಮಾತನ್ನ ನಾನಿವತ್ತು ಅವರಲ್ಲಿ ಹೇಳ್ತೇನೆ. ಈಗ ನೀವು ಇಷ್ಟೊಂದು ಕಾರ್ಯಕ್ರಮಗಳನ್ನ ನೀಡಿದ್ದೀರಿ. ಹೌದು. ಒಂದು ತಂದೆ ತಾಯಿಗಳಿಗೆ ಅಥವಾ ಮನೆಯಲ್ಲಿದ್ದಿರ್ತಕ್ಕಂತಹವರಿಗೆ ಏನಿರುತ್ತೆ ಅಂತಂದ್ರೆ, ಹೆಣ್ಮಕ್ಳು ಆ ರಾತ್ರಿಯಲ್ಲಿ ಹೊರಗಡೆ ಹೋಗ್ಬಾರ್ದು, ಯಾಕಂದ್ರೆ ಅವರಿಗೆ ಸಮಸ್ಯೆ ಆಗತ್ತೆ ಅನ್ನುವಂತಹ ಕಾರಣಕ್ಕೆ ಅಷ್ಟೊಂದು ಕಾಳಜಿಯನ್ನ ವಹಿಸ್ತಾರೆ. ಈ ರೀತಿಯಾಗಿ ಬರುವಂತಹ ಹೆಣ್ಮಕ್ಳು ಕೂಡ ಎಷ್ಟೋ ಜನ ಅದೇ ಒಂದು ಕಾರಣದಿಂದ ಬಿಡ್ತಾರೆ. ಅವರಲ್ಲಿ ಪ್ರತಿಭೆ ಇದ್ರೂ ಕೂಡ ಅವ್ರು ಬರದೇ ಇರುವಂತಹದ್ದು ಸಾಕಷ್ಟು ಬಾರಿ ಇರುತ್ತೆ. ತಾವು ಇಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ, ತಮ್ಮ ಈ ಒಂದು ಅನುಭವಗಳನ್ನ ಹಂಚಿಕೊಳ್ಳಬಹುದಾ, ರಂಗದ ಹಿಂದಿನ ಅನುಭವಗಳನ್ನ? ಹೌದು, ಹೇಳಬಹುದು. ಯಾಕೆಂದ್ರೆ ಸವಾಲುಗಳು ಅಂತ ನೀವು ಅದಕ್ಕೆ ಹೆಸರು ಹೇಳಬಹುದು. ಎಷ್ಟೋ ಸವಾಲುಗಳನ್ನ ಎದುರಿಸುವುದು ಹೇಳುವುದಕ್ಕಿಂತ ಸವಾಲುಗಳ ಮಧ್ಯದಲ್ಲೇ ನಾವು ಹೊರಟಿದ್ದು. ಹೌದು. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರಿಗೆ ಅವರವರದ್ದೇ ಆದಂತಹ ಜವಾಬ್ದಾರಿ, ಕರ್ತವ್ಯಗಳು ಇದ್ದೇ ಇರುತ್ತವೆ. ಇನ್ನು ಆಗಲೇ ಹೇಳಿದ್ದೇನೆ, ಜವಾಬ್ದಾರಿಯುತವಾದಂತಹ ಸಂಘಟಕರು ಇದ್ದದ್ದರಿಂದ ನಾವು ಹೊರಗೆ ಬಿದ್ದದ್ದು. ಈಗ ಪ್ರಾರಂಭದಲ್ಲಿ ಒಂದು ವಿಷಯವನ್ನ ಹೇಳಿಯೇ ಮುಂದೆ ಹೋಗುತ್ತೇನೆ. ಮೊದಲನೆಯ ವೇಷ ಭಸ್ಮಾಸುರ. ಒಂದು ಭಸ್ಮಾಸುರನ ಪಾತ್ರವನ್ನ ಮಾಡಿದ ಕಾಲಕ್ಕೆ ಎಲ್ಲಿ ಶಿರಸಿಯಲ್ಲಿ ಕೃಷಿ ಮೇಳದಲ್ಲಿ ನನಗಾಗ 4.5 ವರ್ಷದ ಮಗಳು. ನನ್ನ ವೇಷವನ್ನ ಕಂಡಂತಹ ಆಕೆ ಅಮ್ಮ ಅಂತ ಒಪ್ಪಿಕೊಳ್ಳಿಕ್ಕಾಗ್ಲಿಲ್ಲ ಅವಳಿಗೆ. ನಾನು ಅಮ್ಮ ಅಂತ ನಾನೇ ಮಾತನಾಡಿದಾಗ ಹೆದರಿ ಜ್ವರ ಪ್ರಾರಂಭ ಆದದ್ದು. ಬಹುಶಃ 5 ದಿನ ಜ್ವರವಾಗಿ ಮಲಗಿದ್ಲೋಳು. ಬೇಕಾಗಿತ್ತ ಇದು ನನಗೆ. ಹಾಗಾಗಿ ಇಂತಹ ಸವಾಲುಗಳನ್ನ ಎದುರಿಸಿದರೂ ಕೂಡ ಈ ಯಕ್ಷಗಾನ ಬಿಡುವುದಕ್ಕಾಗಲಿಲ್ಲ. ಯಾಕೆಂದ್ರೆ ಯಕ್ಷಗಾನದ ಸೆಳೆತವೇ ಅಂತಹುದು. ಇನ್ನು ಯಕ್ಷಗಾನ ಅಂತ ಹೇಳಿದ್ರೆ ತಡರಾತ್ರಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಹೋಗಲೇಬೇಕು ಅನಿವಾರ್ಯ. ಆಗ ಆಚೀಚೆ ಇದ್ದವರು ಸುಮ್ಮನೆ ಇರುವುದಿಲ್ಲ, ಏನಾದ್ರೂ ಒಂದ್ ಮಾತು ಹೇಳ್ತಾರೆ, ಅದನ್ನ ಎದುರಿಸಲೇಬೇಕು. ಅದು ಒಂದು ಸವಾಲೇ ನಮಗೆ. ಇವುಗಳೊಟ್ಟಿಗೆ ಈ ಯಕ್ಷಗಾನದ ವೇಷಭೂಷಣ ಬಹುಶಃ ಒಂದು 12 kg 15 kg ಇರಬಹುದು. ಅವುಗಳನ್ನ ನಾವು ಸ್ತ್ರೀಯರು ಹೊತ್ತು ಕುಣಿಯಬೇಕು ಅಂತಾದ್ರೆ ಒಂದು ಸಾಮರ್ಥ್ಯ ಬೇಕು. ಹೌದು. ಆ ಸ್ಟೆಮಿನಾ ಹೆಚ್ಚಿಗೆ ಇದ್ದಾಗ ಮಾತ್ರ ಒಂದು ಪಾತ್ರವನ್ನ ವೇಷ ಕಟ್ಟಿ ಕುಣಿಯಬೇಕು. ಕುಣಿತ ಅಷ್ಟೇ ಅಲ್ಲ, ಕುಣಿತ ಮುಗಿದ ತಕ್ಷಣ ಮಾತನಾಡಬೇಕು. ಹೌದು. ಅದಕ್ಕೆಲ್ಲ ಒಂದು ಸದೃಢವಾದ ದೇಹ ಬೇಕು, ಆರೋಗ್ಯ ಬೇಕು. ಇದು ಕೂಡ ಒಂದು ಸವಾಲೇ ನಮಗೆ. ಇನ್ನು ಮಹಿಳೆಯರು ಅಂತ ಹೇಳಿದ ಮೇಲೆ ನಮಗೆ ತಿಂಗಳಿಗೊಮ್ಮೆ ಒಂದು ಮಾಸಿಕ ರಜೆಯ ಒಂದು ಸಮಸ್ಯೆ ಇರ್ತದೆ. ಆ ಸಮಸ್ಯೆಯು ಕೂಡ ಅದು ಸಮಸ್ಯೆ ಅಂತಲ್ಲ, ಈ ಯಕ್ಷಗಾನ
ಕುಣಿಯುವಂತಹ ಸಮಯದಲ್ಲಿ ಹೌದು. ಅದು ಒಂದು ಮುಖ್ಯ ಆಗುತ್ತದೆ. ಹೌದು ಹಾಗಂತ ಒಳ್ಳೆಯ ಅವಕಾಶವನ್ನ ಬಿಡುವುದಕ್ಕಾಗುವುದಿಲ್ಲ. ಹೌದು ಆಗ ನಾವೇ ತಿಳಿದುಕೊಂಡು ಅದಕ್ಕೆ ನಮ್ಮಲ್ಲಿಯೇ ಪರಿಹಾರ ಕಂಡುಕೊಳ್ಳಬೇಕೇ ವಿನಃ ಅದನ್ನ ಹೇಳುವುದಕ್ಕಾಗುವುದಿಲ್ಲ. ಹೌದು ಇದು ಒಂದು ಸವಾಲು ನಮಗೆ. ಹೌದು ಹಾಗೆ ಇನ್ನು ನಮ್ಮ ಕರ್ತವ್ಯಗಳು ಆಗಲೇ ಹೇಳಿದ್ದೇನೆ. ಮಕ್ಕಳು ಚಿಕ್ಕವರಿರ್ತಾರೆ, ಅವುಗಳನ್ನೆಲ್ಲ ನಾವು ಹೇಗೆ ಮಾಡಬೇಕು, ಅವರ ಹೋಮ್ ವರ್ಕ್ ಇರಬಹುದು, ಅವರ ಸ್ಕೂಲಿನ ಸಿದ್ಧತೆ ಇರಬಹುದು. ಹಾಗೆ ಅವುಗಳನ್ನೆಲ್ಲ ಮಾಡಿ ನಾವು ನಮ್ಮ ಕರ್ತವ್ಯಗಳನ್ನ ಮುಗಿಸಿ, ಮನೆಯಲ್ಲಿ ಹಿರಿಯರು ಇರ್ತಾರೆ, ಹೌದು ಅವರಿಗೆ ಸರಿಯಾಗುವ ಹಾಗೆ ಮಾಡಿಕೊಳ್ಳಬೇಕು. ಹೌದು ಇನ್ನು ಕೆಲಸದವರಿಗೆ ಅವರಿಗೆ ಮಾಡುವಂತಹ ಊಟ ತಿಂಡಿಯೋ, ಇನ್ನು ಕೊಟ್ಟಿಗೆಯಲ್ಲಿರುವಂತಹ ದನಕ್ಕೆ ಬೇಕಾದಂತಹ ಆಳುಗಳು ಇದ್ದರೂ ಕೂಡ ಕೆಲಸದವರು ಇರ್ತಾರೆ, ಇಲ್ಲ ಅಂತಲ್ಲ. ಹೌದು. ಅದು ನಮ್ಮದೇ ಆದ ಕರ್ತವ್ಯಗಳಿರ್ತವೆ. ಹೌದು ಅದರಲ್ಲೂ ನಾನು ಮನೆಯಲ್ಲಿ ಒಬ್ಬಳೇ ಸೊಸೆ. ಹಾಗಾಗಿ ನಮ್ಮ ಕರ್ತವ್ಯವನ್ನ ಮಾಡಿ ಹೋಗುವುದು ಒಂದು ಸವಾಲು ನಮಗೆ. ಹೌದು ಜೊತೆಗೆ ಅಲ್ಲಿ ಹೋದ ಮೇಲೂ ಸಹ ನಾವು ಎಲ್ಲರ ಜೊತೆ ಹೇಗಿರಬೇಕು, ನಮ್ಮ ಸಾಧನೆಯಲ್ಲಿ ಅದು ಒಂದು ಮುಖ್ಯ. ಹೌದು ನಾವು ಒಳ್ಳೆಯ ಹೆಸರನ್ನಿಟ್ಟುಕೊಂಡು ಸಾಧನೆ ಮಾಡಬೇಕು. ಆ ಕಾಲಕ್ಕೆ ನಾವು ಮಹಿಳೆಯರಿಗಾಗಿ ಹೇಳ್ತಾ ಇದ್ದದ್ದು ಸೇಫ್ ಡಿಸ್ಟೆನ್ಸ್. ಯಾರೇ ಇರ್ಲಿ, ಒಂದು ಅಂತರದಲ್ಲಿದ್ದಾಗ ಅದು ಚಂದಾಗಿ ಮುಂದುವರಿತದೆ. ಅಂತಹ ಒಂದು ಸವಾಲುಗಳನ್ನು ನಾವು ಎದುರಿಸಬೇಕು. ಯಾಕೆಂದರೆ ಹೊರ ಪ್ರಪಂಚದಲ್ಲಿ ಹೋಗುವಾಗ ಏನೇನೋ ಸಂದರ್ಭಗಳು ಬರುತ್ತವೆ. ಅವುಗಳನ್ನೆಲ್ಲ ನಾವು ಎದುರಿಸಬೇಕು. ನಮ್ಮಲ್ಲಿಯೇ ನಾವು ತಿಳಿದುಕೊಂಡು ಮುಂದುವರಿಯಬೇಕಾದದ್ದು ಬಹಳ ಮುಖ್ಯ ಇದರಲ್ಲಿ. ಇಂತಹ ಸವಾಲುಗಳ ಮಧ್ಯದಲ್ಲೇ ನಾವು ಎಷ್ಟೋ ಒಳ್ಳೆಯ ಅನುಭವವನ್ನು ಪಡೆದುಕೊಂಡಿದ್ದೇವೆ. ಆ ಒಂದು ಅನುಭವ ಹೇಳಬೇಕು ಅಂತ ಹೇಳಿದ್ರೆ, ಸಿದ್ದಾಪುರದಲ್ಲಿ ಒಂದು ಯಕ್ಷಗಾನ ನಮ್ದು, ಗದಾಯುದ್ಧ ಯಕ್ಷಗಾನ. ಮಹಾಭಾರತದ ಭೀಮ ಕೌರವ ಯುದ್ಧ ಮಾಡುವಂತಹ ಒಂದು ಸಂದರ್ಭ. ಆ ಸಮಯಕ್ಕೆ ಒಬ್ಬ ವಯಸ್ಸಾದ ಅಜ್ಜ ಬಂದಿದ್ರು. ಮುಂದಿನ ಸಾಲಿನಲ್ಲಿ ಕುಳಿತುಕೊಂಡಿದ್ದಾರೆ. ತದೇಕ ಚಿತ್ತದಿಂದ ನಮ್ಮನ್ನ ನೋಡ್ತಾ ಇದ್ದಾರೆ. ಬಹುಶಃ ಕೊನೆಯಲ್ಲಿ ಅವರು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇತ್ತು. ಅಂದ್ರೆ ಅವರು ಭಾವುಕರಾದ್ರು ನಮ್ಮನ್ನ ನೋಡಿ. ಮುಗಿದ ತಕ್ಷಣ ತನಗೆ 2 ಮಾತನಾಡಬೇಕು ಅಂತ ಕೇಳಿಕೊಂಡ್ರು. ಅವರ ಮಾತನ್ನ ಕೇಳಿ ನಾವು ಭಾವುಕರಾದದ್ದುಂಟು ನೋಡಿ. ಅವರ ಮಾತು ಏನಿತ್ತು ಕೇಳಿದ್ರೆ, ತನ್ನ ಕಣ್ಣಲ್ಲೇ ತಾನು ಕಂಡ ಸತ್ಯ. ವಯಸ್ಸಾದವರು, ನಮ್ಮ ತಾಯಿ, ಅವರ ತಾಯಿ ಅಡುಗೆ ಮನೆಯ 4 ಗೋಡೆಯಲ್ಲೇ ತನ್ನ ಜೀವನವನ್ನ ಮುಗಿಸಿ ಹೋಗಿದ್ದಾರಂತೆ. ಅವ್ರು ಹೇಳಿದ್ದು. ಜಗಲಿಗೆ ಬರುವಷ್ಟು ಸ್ವಾತಂತ್ರ್ಯ ಇಲ್ಲ ಆ ಕಾಲಕ್ಕೆ. ಆಮೇಲೆ ತನ್ನ ಹೆಂಡತಿ, ಅವರು ಇಲ್ಲಂತೆ. ಅವರು ಅಡಿಗೆ ಮನೆಯಿಂದ ಜಗಲಿಗೆ ಬರುವಷ್ಟು ಸ್ವಾತಂತ್ರ್ಯ ಇತ್ತು ಅವರಿಗೆ. ಜಗುಲಿಗೆ ಬಂದು ಸೋಫಾದ ಮೇಲೆ ಕುಳಿತುಕೊಳ್ತಾ ಇರುವಷ್ಟು ಸ್ವಾತಂತ್ರ್ಯ ಪಡೆದುಕೊಂಡಿದ್ಲು ನನ್ನ ಹೆಂಡತಿ. ಅದೇ ನನ್ನ ಕಣ್ಣಲ್ಲೇ ಇವತ್ತು ನೋಡ್ತಾ ಇದ್ದೇನೆ. ಮಹಾಭಾರತದ ಕೌರವನು ಭೀಮನು ಆಗಿ ಕುಣಿಯುವಾಗ ಆ ಕಾಲುಂಗರದ ಕಾಲ ಕಂಡಾಗ ನಾನು ರೋಮಾಂಚನಗೊಂಡೆ ಅಂತ ಭಾವುಕರಾದ್ರು. ನಿಜವಾಗ್ಲೂ ವಿಷಯ ಯೋಚಿಸಿದಾಗ ಸತ್ಯವಾದ ವಿಷಯ ನೋಡಿ. ಅಂದ್ರೆ ಆ ಕಾಲ ಹೇಗಿತ್ತು, ಈ ಕಾಲ ಹೇಗಿತ್ತು ಎನ್ನುವುದು ಅವರೇ ಕಂಡಂತಹ ಸತ್ಯ. ಅವರು ಹೇಳಿಕೊಂಡ್ರು. ನಿಜವಾಗ್ಲೂ ನಮಗೆ ಆ ವಿಷಯವನ್ನ ಯೋಚಿಸಿದಾಗ ನಾವಿವತ್ತು ಅದೃಷ್ಟವಂತರು. ನಮ್ಮ ಒಂದು ಈ ಯಕ್ಷಗಾನಕ್ಕೆ, ನಮ್ಮ ಕಲಿತಂತಹ ಈ ಕಲೆಗೆ ಸುವರ್ಣ ಯುಗ. ಹೌದು. ನೀವೀಗ ನಿಮ್ಮ ಮಗ ಇರುವಂತಹದ್ದು ವಿದೇಶದಲ್ಲಿ, ಮಗಳು ಇದೇ ದೇಶದಲ್ಲಿ ಇದ್ದಾಳೆ, ಬೆಂಗಳೂರಿನಲ್ಲಿದ್ದಾಳೆ ಅಂತ ಹೇಳಿದಿರಿ. ಮಕ್ಕಳು ನಿಮ್ಮ ಒಂದು ಕಲೆಯ ಈ ಪಯಣದ ಬಗ್ಗೆ ಏನ್ ಹೇಳ್ತಾರೆ? ಅವರಿಗೆ ಎಷ್ಟು ಹೆಮ್ಮೆ ಇದೆ ಅಮ್ಮನ ಬಗ್ಗೆ? ಖಂಡಿತ. ಯಾಕೆಂದರೆ ನಾನು ವಿದೇಶದಲ್ಲಿ ಯಕ್ಷಗಾನ ಮಾಡುವುದಕ್ಕೆ ಒಂದು ಮೂಲ ಕಾರಣ ಮಗನೂ ಹೌದು. ಅಮ್ಮ ಬರ್ತಾಳೆ ಅಂದ ಕೂಡ್ಲೆ ಅಲ್ಲಿದ್ದವರಿಗೆಲ್ಲ ಅವನು ನನ್ನ ಅಮ್ಮ ಬರ್ತಾಳೆ, ಯಕ್ಷಗಾನದ ಒಂದು ಆಕೆ ಯಕ್ಷಗಾನ ಮಾಡ್ತಾಳೆ ಎನ್ನುವುದನ್ನ ಅವರಿಗೆಲ್ಲ ತಿಳಿಸಿಕೊಡ್ಬೇಕಲ್ಲ. ಎಷ್ಟೋ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ಆ ಒಂದು ದಾರಿಯಲ್ಲಿ ನನ್ನ ಮಗ ಅತ್ಯಂತ ಅಭಿಮಾನದಿಂದ ಅಮ್ಮನ ಪ್ರತಿಯೊಂದು ಹೆಜ್ಜೆಗೂ ನನ್ನ ಜೊತೆ ಇದ್ದಾನೆ. ನಾನಿವತ್ತು ಒಂದು ಯಕ್ಷಗಾನದ ಸಂಸ್ಥೆಯನ್ನೇ ಮಾಡಿದ್ದೇನೆ, ಕಲಿಕಾ ಕೇಂದ್ರವನ್ನ ಮಾಡಿದ್ದೇನೆ. ಆ ಕ್ಲಾಸಿಗೆ ಪ್ರತಿದಿನ ಹೋಗುವಾಗ ಅಮ್ಮನಿಗೆ ಸಹಾಯ ಆಗಬೇಕು ಅಂತ ನನ್ನ ಮಗ ಕೆಲಸಕ್ಕೆ ಸೇರಿದ ಮೊದಲನೆಯ ತಿಂಗಳ ಸಂಬಳದಲ್ಲಿ ನನಗೆ ತಂದು ಕೊಟ್ಟದ್ದು ಸ್ಕೂಟಿ. ಅಂದ್ರೆ ಒಂದು ಪ್ರತಿಯೊಂದು ಹೆಜ್ಜೆಗೂ ನನಗೆ ಸಹಕಾರ ನೀಡಿದ್ದಾನೆ ಮಗ. ಹಾಗೆ ಮಗಳು ಕೂಡ. ಅಮ್ಮ ನಾನು ಹೊರಟ ಕಾಲಕ್ಕೆ ಪ್ರತಿಯೊಂದು ನನಗೆ ಹೇಳುವವಳು, ಅವಳೇ ಅಮ್ಮ ಆಗುತ್ತಾಳೆ. ಅಮ್ಮ ರಾಶಿ ಕುಣಿಬೇಡ, ತೊಂದರೆ ಮಾಡ್ಕೋಬೇಡ, ಹೀಗೆ ಅಂತ ನಾನ್ ಹೇಳ್ಬೇಕಾದಂತ ಮಾತನ್ನ ನನ್ನ ಮಗಳೇ ಹೇಳ್ತಾಳೆ. ಅತ್ಯಂತ ಕಾಳಜಿ, ಜೊತೆಗೆ ಹೆಮ್ಮೆಯೂ ಉಂಟು. ಹಾಗೆ ನಮ್ಮ ಮನೆಯವರ ಸಹಕಾರ ಅಂತೂ ಇದ್ದೇ ಇದೆ. ಹೀಗೆ ನಮ್ಮ ಎಲ್ಲರ ಸಹಕಾರದೊಟ್ಟಿಗೆ ನಾವಿವತ್ತು ಈ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದೇವೆ ಎನ್ನುವುದಕ್ಕೆ ಮತ್ತೂ ಒಂದು ಸಂತೋಷ, ಹೆಮ್ಮೆ ಕೂಡ ಇದೆ. ಮೊದಲಿಗೆ ಒಂದೇ ಆಟಕ್ಕೆ ಹೋದ್ರೆ ಸಾಕು ಅಂತ ಹೇಳಿದವರು ಇವತ್ತು ವಿದೇಶ ತನಕ ಕಳಿಸಿದ್ದಾರೆ. ನಿಮ್ಮ ಯಜಮಾನ್ರ ಬಗ್ಗೆ ಹೇಳಿ ನಮ್ಗೆ.
ಸ್ವಲ್ಪ ಮಿತಭಾಷಿಯವರು, ಮತ್ತೆ ಕೃಷಿಯಲ್ಲಿ ತುಂಬಾ ಒಂದು ತಿಳುವಳಿಕೆ ಇದ್ದವರು. ಆಗಿನ ಕಾಲಕ್ಕೆ ಅವರು ಡಿಗ್ರಿಯನ್ನ ಮುಗಿಸಿ ತದನಂತರದಲ್ಲಿ ಮನೆಯಲ್ಲಿ ಒಬ್ಬರೇ ಆದ ಕಾರಣ ಅನಿವಾರ್ಯತೆಯಿಂದ ಮರಳಿದ್ದವರು. ಎಜುಕೇಶನ್ ಇದ್ರೂ ಕೂಡ ಮನೆಯಲ್ಲಿ ತೋಟ ಇದೆ, ಆ ತೋಟವನ್ನ ನೋಡಿಕೊಳ್ಳುವ ಅನಿವಾರ್ಯತೆಯಿಂದ ಮನೆಯಲ್ಲಿದ್ದವರು. ಹಾಗಾಗಿ ಕೃಷಿಯಲ್ಲೇ ಅವರು ಕಲಿತಂತಹ ಎಜುಕೇಶನ್ ಅನ್ನ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದಾರೆ. ಅಂದ್ರೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಆಧುನಿಕ ಕೃಷಿಯನ್ನ ಮಾಡಿದ್ದಾರೆ. ಜೊತೆಗೆ ನಮ್ಮೆಲ್ಲರಿಗೂ ಪ್ರತಿಯೊಂದು ಹಂತಕ್ಕೂ ಅವರ ಒಂದು ತಿಳುವಳಿಕೆ, ಅವರ ಕಲಿತಂತಹ ವಿದ್ಯೆಯನ್ನ ನಾನು ಏನೇ ಎಲ್ಲೋ ಒಂದು ಮಾತನಾಡಬೇಕು ಅಂದ್ರೆ ಅವರಲ್ಲಿ ಕೇಳಿಯೇ ಮಾತನಾಡುವುದಾಗಿತ್ತು. ಹಾಗಾಗಿ ಹಂತ ಹಂತದಲ್ಲೂ ನಮ್ಮ ಜೊತೆಯಲ್ಲಿ ಅವರಿದ್ದಾರೆ. ಪ್ರತಿಯೊಂದು ಅವರ ಸಹಕಾರದಿಂದಲೇ ನಾನಿವತ್ತು ಇಲ್ಲಿಯವರೆಗೆ ಬಂದಿದ್ದೇನೆ ಅಂತ ಹೇಳ್ಬಹುದು. ನೀವು ಈಗ ನಿಮ್ಮದೇ ಒಂದು ಕಲಾ ಸಂಸ್ಥೆಯನ್ನ ಕಟ್ಟಿಕೊಂಡಿದ್ದೀರಿ, ಯಕ್ಷ ಕಲಾ ಸಂಗಮ. ಹೌದು. ಈ ಸಂಸ್ಥೆಯಲ್ಲಿ ನೀವು ಯಕ್ಷಗಾನವನ್ನ ಕಲಿಸ್ತೀರಿ. ಯಾವ್ಯಾವ ವಯಸ್ಸಿನ ಅವರು ಬರ್ತಾರೆ, ಮತ್ತೆ ಯಾವ ರೀತಿಯ ಮನಸ್ಥಿತಿಯವರು ಬರ್ತಾರೆ? ಅಂದ್ರೆ ವೃತ್ತಿಪರರಾಗಿ ಮಾಡ್ಬೇಕು ಅನ್ನುವಂತಹವ್ರು ಬರ್ತಾರ, ಅಥವಾ ಕೇವಲ ಹವ್ಯಾಸಿಗರಾಗಿ ಸಾಕು ನಮ್ಗೆ ಇಷ್ಟು ಕಲ್ತ್ಕೊಂಡ್ರೆ ಸಾಕು ಅನ್ನುವಂತಹವ್ರು ಬರ್ತಾರ? ನೋಡಿ, ಇದು ನನ್ನ ಕನಸು, ಯಕ್ಷ ಕಲಾ ಸಂಗಮ ಕನಸಿನ ಕೂಸು. ಯಾಕೆಂದ್ರೆ ಯಕ್ಷಗಾನವನ್ನ ಕಲಿತಂತಹ ಕಲೆಯನ್ನ ಮುಂದುವರಿಸಬೇಕು, ಇನ್ನೊಬ್ಬರಿಗೆ ಕೊಡಬೇಕು ಎನ್ನುವ ನೆಲೆಯಲ್ಲಿ ನಾನು ಯಕ್ಷಕಲಾ ಸಂಗಮ ಎನ್ನುವಂತಹ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದು. ಇದು ಶಿರಸಿಯಲ್ಲಿ ಆದರ್ಶ ವನಿತಾ ಸಮಾಜ ಎನ್ನುವಂತಹ ಒಂದು ಬೃಹತ್ ಮಹಿಳಾ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಹುಟ್ಟಿಕೊಂಡಂತಹ ಒಂದು ಚಿಕ್ಕ ಸಂಸ್ಥೆ. ಅಲ್ಲಿಯ ಎಲ್ಲ ವನಿತೆಯರು ನನಗೆ ಬೆಂಬಲ ಕೊಟ್ಟು ಈ ಒಂದು ಸಂಸ್ಥೆಯನ್ನ ಬೆಳೆಸಿದ್ದಾರೆ. ಈ ಯಕ್ಷಕಲಾ ಸಂಗಮ ಎನ್ನುವಂತಹದ್ದು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ನಾವು ಯಕ್ಷಗಾನವನ್ನ ಹೇಳ್ಕೊಡ್ತಾ ಬಂದಿದ್ದೇವೆ. ಅದು ಸಾಕಷ್ಟು ಜನ ವಿದ್ಯಾರ್ಥಿಗಳು, ನಮ್ಮ ಶಿಷ್ಯರೇ ನಮಗೆ ಆಸ್ತಿ. ಮಕ್ಕಳು ಇದ್ದಾರೆ, ಹೆಚ್ಚಾಗಿ ಮಹಿಳೆಯರು. ನೀವು ಹೇಳಿದ ಹಾಗೆ ಆಸಕ್ತಿಯಿಂದ ಬರುವವರು ಬೇರೆ. ಇನ್ನು ಒಂದು ಹಂತಕ್ಕೆ ಕೆಲಸದಲ್ಲಿ ನಿವೃತ್ತಿಯಾಗಿ ಮಾನಸಿಕವಾಗಿ ಏನೋ ಖುಷಿಗಾಗಿ ದೇಹ ಸ್ಪಂದನೆ ಮಾಡ್ತಾ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಒಂದು ವಾತಾವರಣದಲ್ಲಿದ್ದಾಗ ನಮಗೆ ಏನೋ ಮನಸ್ಸಿಗೆ ಸಂತೋಷ ಆಗ್ತದೆ ಅಂತ ಬರುವವರು ಇದ್ದಾರೆ. ಇನ್ನು ಒಂದು ವ್ಯಾಯಾಮ ಆಗಬೇಕು, ಮತ್ತೆ ಎಲ್ಲರೊಟ್ಟಿಗೆ ಕಳೆದಾಗ ಮನಸ್ಸಿಗೆ ಏನೋ ಖಿನ್ನತೆಗಳೆಲ್ಲ ದೂರ ಆಗುತ್ತವೆ, ಹೀಗೆಲ್ಲ ಒಂದು ಕಾರಣದಿಂದ ಬರುವವರು ಇದ್ದಾರೆ. ಒಟ್ಟಿನಲ್ಲಿ ಹಲವು ರೀತಿಯ ಆದಂತಹ ಮಹಿಳೆಯರು ಅಲ್ಲಿ ಸಿಗ್ತಾರೆ, ಬರ್ತಾರೆ. ಆದರೆ ಎಲ್ಲರಿಗೂ ಕಲಿಸುವಂತಹ ನಮ್ಮ ಕ್ರಮ ನಿಜಕ್ಕೂ ಖುಷಿ ಆಗ್ತದೆ. ಅವರು ತೆಗೆದುಕೊಳ್ಳುವ ಕ್ರಮ ಬೇರೆ ಆಗಿದ್ದರೂ ನಾವು ಕಲಿಸುವಂತಹ ಕ್ರಮ ಒಂದೇ ಆಗಿದೆ. ಹೀಗೆ ನಮ್ಮ ಯಕ್ಷಕಲಾ ಸಂಗಮ ಎನ್ನುವಂತಹ ಸಂಸ್ಥೆ ಇವತ್ತು ಮಹಿಳೆಯರಿಂದಲೇ ಮುಂದುವರಿತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಮಂದಿ, ನೂರಾರು ಸದಸ್ಯರಿದ್ದಾರೆ. ನಿಮ್ಮ ಜೀವನದಿಂದ ಯಾರಾದ್ರೂ ಸ್ಫೂರ್ತಿ ತೆಗೆದುಕೊಳ್ಳಬಹುದು ಅಂತ ಅನ್ನಿಸಿದ್ರೆ ಯಾವ ವಿಷಯವನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ಬಹುದು? ಈಗಾಗಲೇ ಎಷ್ಟೋ ಜನ ಅಭಿಮಾನಿಗಳು ನನ್ನ ಈ ಮಾಧ್ಯಮದ ಮೂಲಕ ಪರಿಚಯ ಮಾಡ್ತಾರೆ. ಅಂದ್ರೆ ನೀವೊಬ್ಬರು ನನಗೆ ಆದರ್ಶ, ಸ್ಫೂರ್ತಿ ಅಂತ ಅವರು ಹೇಳುವುದಿಷ್ಟೇ, ಮಹಿಳೆಯಾಗಿ ನಿಮ್ಮ ಜವಾಬ್ದಾರಿಯನ್ನ ಮಾಡಿಯೇ ತದನಂತರದಲ್ಲಿ ನೀವು ಇಂತಹ ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಅಂದ್ರೆ ಇದು ಮುಖ್ಯ. ಇದನ್ನ ಬಿಟ್ಟು ಹೋಗದೆ ಇದನ್ನು ಇಟ್ಟುಕೊಂಡು ಅದನ್ನು ಬಿಡ್ಲಿಲ್ಲ, ಎರಡನ್ನೂ ನೀವು ತೂಗಿಸಿಕೊಂಡು ಹೋಗ್ತಾ ಇದ್ದೀರಿ. ಇದು ನಮಗೆಲ್ಲ ತುಂಬಾ ಒಂದು ಹೆಮ್ಮೆ ಅಂತ ಎಲ್ಲರೂ ಹೇಳುವಾಗಲೇ ಹಾಗೆ ಹೇಳ್ತಾರೆ. ಯಾರಿಗಾದ್ರೂ ಧನ್ಯವಾದಗಳನ್ನ ಹೇಳಬೇಕು ಅಂತ ಅನ್ನಿಸಿದ್ರೆ ಈ ಕಾರ್ಯಕ್ರಮದ ಮುಖಾಂತರ ತಾವು ಹೇಳಬಹುದು. ಖಂಡಿತವಾಗಿ ನಾನು ಇವಾಗಲೇ ಹೇಳಿದಂತೆ ಈ ಎಲ್ಲ ನಮ್ಮ ಯಕ್ಷ ಪಯಣಕ್ಕೆ ಮೂಲ ರೂವಾರಿ ವಿದ್ವಾನ್ ಸುಬ್ರಾಯ ಭಟ್ ಗಡಿಗೆ ಹೊಳೆ, ಹಾಗೆ ನಮ್ಮ ಗಣಪತಿ ಭಾಗವತ್ ಕವ್ವಾಳೆ, ಇನ್ನು ಶ್ರೀ ಗಜಾನನ್ ಭಟ್ ತುಳಗೇರಿ, ಇನ್ನು ನಮ್ಮ ಯಕ್ಷಕಲಾ ಸಂಗಮದಲ್ಲಿ ಎಲ್ಲ ನನ್ನ ಬೆನ್ನೆಲುಬಾಗಿ ನಿಂತ ಮಹಿಳೆಯರು, ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಜೊತೆಗೆ ಈ ಸಂಸ್ಥೆಯನ್ನ ಹುಟ್ಟು ಹಾಕುವ ಕಾಲಕ್ಕೆ ಆದರ್ಶ ವನಿತಾ ಸಮಾಜದ ಅಲ್ಲಿಯ ಒಂದು ಪದಾಧಿಕಾರಿಗಳು, ಅಲ್ಲಿಯ ಅಧ್ಯಕ್ಷರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವರ ಪ್ರೋತ್ಸಾಹದ ಮೇಲೆ ಆಗ ಅಲ್ಲಿಯ ಅಧ್ಯಕ್ಷರು ಸೀತಾ ಕುರ್ಸೆ ಅಂತ, ಇಲ್ಲ ನೀ ಮಾಡು ಅಂತ, ಆಗ ನನಗೆ ಇನ್ನೂ ಮಾಡುವಷ್ಟು ಧೈರ್ಯ ಇರಲಿಲ್ಲ. ಅಂದ್ರೆ ಮೊದಲು ನಾನು ಪ್ರಾರಂಭಿಸುವ ಕಾಲಕ್ಕೆ ಆಗ ನನ್ನ ಜೊತೆಗೆ ಅವರೆಲ್ಲ ಇದ್ದು ನಾವೆಲ್ಲ ಇದ್ದೇವೆ ಎನ್ನುವ ಕೇವಲ 3 ಮಂದಿಗೆ ನಾನು ಮೊದಲು ತರಬೇತಿಯನ್ನ ಪ್ರಾರಂಭಿಸಿದ್ದು. 3 ಮಂದಿ ಇದ್ರು ಕೂಡ ನೀನು ಮಾಡು ಏನು ಆಗಲ್ಲ ಅಂತ ನಮಗೆ ಹುರಿದುಂಬಿಸಿದವರು ಆ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು. ಹಾಗಾಗಿ ಆದರ್ಶ ವನಿತಾ ಸಮಾಜ ನಮ್ಮ ಯಕ್ಷಕಲಾ ಸಂಗಮದ ತವರು ಅಂತ ಹೇಳ್ಬೋದು.
ಇಷ್ಟೊತ್ತಿನ ತನಕ ನನಗೆ ಬಹಳ ಸಮಯವನ್ನ ಕೊಟ್ರಿ. ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ ಎಷ್ಟು ಬ್ಯುಸಿ ಇದ್ರಿ ಅಂತ ನನಗೆ ಗೊತ್ತಿದೆ. ಅಷ್ಟು ಬ್ಯುಸಿ ಶೆಡ್ಯೂಲ್ ನಲ್ಲಿ ಕೂಡ ನನಗೆ ಸಮಯವನ್ನ ಕೊಟ್ರಿ. ನಿಮ್ಮ ಈ ಒಂದು ಸಾಧನೆ, ಈ ಯಕ್ಷ ಪಯಣ ಇದೇ ರೀತಿಯಾಗಿ ಮುಂದುವರಿಯಲಿ, ನಿಮ್ಮಿಂದ ಇನ್ನಷ್ಟು ಜನರಿಗೆ ಇದು ತಲುಪಲಿ ಅಂತ ಕೇಳ್ಕೊಳ್ತಾ ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮ್ಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ. ಧನ್ಯವಾದಗಳು ಶ್ವೇತಾ ಅವರೇ. ನೋಡಿದ್ರಲ್ಲ, ಈ ವಿಡಿಯೋ ಅಂತೂ ಸಾಕಷ್ಟು ಹೆಣ್ಣು ಮಕ್ಕಳನ್ನ ಇರುವಂತಹ ತಂದೆ ತಾಯಂದಿರಿಗೆ ಬಹಳ ಸ್ಫೂರ್ತಿ ಆಗತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ಒಬ್ಬ ಹೆಣ್ಣು ಮಗಳು ತನ್ನ ಜವಾಬ್ದಾರಿಗಳನ್ನ ನಿರ್ವಹಿಸುವುದರ ಜೊತೆಗೆ ತನ್ನ ಕಲೆಯಲ್ಲೂ ಕೂಡ ತೊಡಗಿಸಿಕೊಂಡು ವಿದೇಶ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹವಳಾಗಿದ್ದಾಳೆ ಅಂತಂದ್ರೆ ಅದು ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಅದರ ಜೊತೆಗೆ ಸ್ಫೂರ್ತಿಯನ್ನ ಕೂಡ ಪಡೆದುಕೊಳ್ಬೇಕು ಅಂತ ಹೇಳ್ತಾ, ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸುವುದನ್ನ ಮರೆಯಬೇಡಿ. ಹಾಗೆ ವಿಡಿಯೋಗಳು ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಬ್ಬ ಸಾಧಕರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.